ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪ್ರವಚನಕಾರರು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಯ 21 ಪರಿಚ್ಛೇದಗಳ ಪೈಕಿ 6ನೇ ಪರಿಚ್ಛೇದದಲ್ಲಿ ಇದ್ದೇವೆ. ಅಂಗಸ್ಥಲದ 44 ಅವಾಂತರ ಸ್ಥಳಗಳ ಪೈಕಿ 4ನೇ ಸ್ಥಳದೊಳಗಿದ್ದೀವಿ. ಭಕ್ತ ಸ್ಥಳದ 15 ಅವಾಂತರ ಸ್ಥಳಗಳ ಪೈಕಿ 4ನೇದ್ದು, 44ರ ಪೈಕಿನೂ 4ನೇದ್ದು, ಈ ಒಂದು ಭಕ್ತ ಸ್ಥಳದೊಳಗೂ 4ನೇದ್ದು. ಗುರು ಕಾರುಣ್ಯ ಸ್ಥಳ ಅಂತ, ಗುರುವಿನ ಬಳಿ ಮುಮುಕ್ಷುವಾಗಿ, ಮುಮುಕ್ಷುವಿನ ಲಕ್ಷಣ ಹೆಂಗಂತಂದ್ರೆ ಯಾವ ರೀತಿ ಒಂದು ರಾಕೆಟ್ ಅದನ್ನ ಉಡಾವಣಾ ಪ್ರದೇಶದಿಂದ ಉಡಾಯಿಸಿಬಿಟ್ರೆ ಅದು ಎಲ್ಲಿ ನಿಲ್ಲುವುದಿಲ್ಲ, ಒಳ್ಳೆ ನೋಡಂಗಿಲ್ಲ, ಹೋಗ್ತಾನೆ ಇರ್ತದ ಹಂಗೆ ಹೋಗದೆ ಎಲ್ಲಿ ತನಕ ತನ್ನ ಕಕ್ಷೆಯನ್ನು ತಲುಪುವ ತನಕ ಹೋಗ್ತಾರೆ. ಹೋಗಿ ತನ್ನ ಕಕ್ಷೆ ತಲುಪಿದ ಮೇಲೆ ಅದರ ಒಂದು ಮುಂದಿನ ಕಾರ್ಯಕಲಾಪಗಳು ಆರಂಭ ಆಗ್ತವ. ಅದೇ ರೀತಿ ಇಲ್ಲಿ ಕೂಡ ಅಂಗಸ್ಥಲಿ, ಭಕ್ತಸ್ಥಲಿ ಆದಂತ ಸಾಧಕ ಪಿಂಡ ಸ್ಥಳದೊಳಗ ಶುದ್ಧಾಂತಕರಣಯುಕ್ತನಾಗಿ, ಪಿಂಡ ಜ್ಞಾನ ಸ್ಥಳದೊಳಗ ಆತ್ಮ ಅನಾತ್ಮ ವಿವೇಕ ಯುಕ್ತನಾಗಿ, ಸಂಸಾರ ಹೇಯ ಸ್ಥಳದೊಳಗೆ ಅನಾತ್ಮದ ಬಗ್ಗೆ ಹೇಯ ಭಾವನೆ ತಾಳಿ, ಆತ್ಮದ ಬಗ್ಗೆ ಪ್ರಿಯ ಭಾವನೆ ತಾಳಿ ಸದ್ಗುರುವಿನ ಬಳಿಗೆ ಬಂದು ಶರಣಾಗತನಾದಾಗ ಸದ್ಗುರು 3 ರೀತಿ ಸಂಸ್ಕಾರ, ತ್ಯಾಗಾಂಗ ಸಂಸ್ಕಾರ, ಭೋಗಾಂಗ ಸಂಸ್ಕಾರ, ಯೋಗಾಂಗ ಸಂಸ್ಕಾರ ಅಂತೇಳಿ 3 ರೀತಿ ಸಂಸ್ಕಾರ ಕೊಡೋದ್ರಲ್ಲಿ ತ್ಯಾಗಾಂಗ, ಇಲ್ಲಿ ಇಷ್ಟಲಿಂಗ ಧಾರಣೆ ಮಾಡೋದು, ತ್ಯಾಗಾಂಗಕ್ಕೆ ಇಷ್ಟಲಿಂಗ ಧಾರಣೆ, ಭೋಗಾಂಗಕ್ಕೆ ಭಾವಲಿಂಗ ಧಾರಣೆ, ಯೋಗಾಂಗಕ್ಕೆ ಪ್ರಾಣಲಿಂಗ ಧಾರಣೆ, ಭೋಗಾಂಗಕ್ಕೆ ಪ್ರಾಣಲಿಂಗ ಧಾರಣೆ, ಯೋಗಾಂಗಕ್ಕೆ ಭಾವಲಿಂಗ ಧಾರಣೆ ಅಂತ ಇರ್ತದೆ. ಇಲ್ಲಿ ಆಜ್ಞಾ ಸಂಸ್ಕಾರ, ಉಪಮಾ ಸಂಸ್ಕಾರ, ಸ್ವಸ್ತಿಕಾರೋಹಣ ಸಂಸ್ಕಾರ, ಕಲಶಾಭಿಷೇಕ ಸಂಸ್ಕಾರ, ವಿಭೂತಿ ಪಟ್ಟ ಸಂಸ್ಕಾರ, ಆಯತ ಸಂಸ್ಕಾರ, ಸ್ವಾಯತ ಸಂಸ್ಕಾರ ಅಂತೇಳಿ 7 ಸಂಸ್ಕಾರಗಳನ್ನು ಕಾರ್ಮಿಕ ಮಲದ ನಿವಾರಣೆಗಾಗಿ, ಕಾರ್ಮಿಕ ಅಂದ್ರೆ ಶರೀರದಿಂದ ಮಾಡಿದ ಕರ್ಮಗಳು, ಈ ಶರೀರದಿಂದ ಮಾಡಿದ ಕರ್ಮಗಳು ಇವುಗಳ ನಿವಾರಣೆಗಾಗಿ ಈ ಒಂದು ತ್ಯಾಗಾಂಗ ಸಂಸ್ಕಾರ. ನೆಕ್ಸ್ಟ್ ಭೋಗಾಂಗ ಸಂಸ್ಕಾರ, ಮಂತ್ರ ದೀಕ್ಷೆ ಅಂತ. ಇದಕ್ಕೆ ಭೋಗಾಂಗ ಸಂಸ್ಕಾರಕ್ಕೆ ಮಂತ್ರ ದೀಕ್ಷೆ, ತ್ಯಾಗಾಂಗ ಸಂಸ್ಕಾರಕ್ಕೆ ಕ್ರಿಯಾ ದೀಕ್ಷೆ ಅಂತಾರೆ.
ಇಲ್ಲಿ ಎಷ್ಟದವಪ್ಪ ಅಂದ್ರೆ ಇಲ್ಲಿ ಕೂಡ 7 ಸಂಸ್ಕಾರಗಳು. ಇವು ಪ್ರಾಣಕ್ಕೆ ಕೊಡಂತವು. ಇವು ಮಾಯಾಮಲದ ವಿನಾಶಕ್ಕಾಗಿ, ಕಾರ್ಮಿಕ ಮಲದ ವಿನಾಶಕ್ಕಾಗಿ ತ್ಯಾಗಾಂಗ ಸಂಸ್ಕಾರ, ಮಾಯಾಮಲದ ವಿನಾಶಕ್ಕಾಗಿ ಭೋಗಾಂಗ ಸಂಸ್ಕಾರ. ಏನಿದು ಭೋಗಾಂಗ ಸಂಸ್ಕಾರ ಅಂದ್ರ ಸಮಯ ಸಂಸ್ಕಾರ. ಒಂದನೇದ್ದು ಸಮಯ ಸಂಸ್ಕಾರ, ಎರಡನೇದ್ದು ನಿಸ್ಸಂಸಾರ ಸಂಸ್ಕಾರ, ಮೂರನೇದ್ದು ನಿರ್ವಾಣ ಸಂಸ್ಕಾರ, ನಾಲ್ಕನೇದ್ದು ತತ್ವ ಸಂಸ್ಕಾರ, ಐದನೇದ್ದು ಆಧ್ಯಾತ್ಮ ಸಂಸ್ಕಾರ, ಆರನೇದ್ದು ಅನುಗ್ರಹ ಸಂಸ್ಕಾರ, ಏಳನೇದ್ದು ಸತ್ಯಶುದ್ಧ ಸಂಸ್ಕಾರ. ಇಲ್ಲಿ ಸಮಯ ಸಂಸ್ಕಾರ. ಶಿಷ್ಯನ ಹೃದಯವು ಹದಗೊಂಡು, ಅಂತಃಕರಣ ಹದಾಗದಂತೀವಲ್ಲ ಅದೇ ಹದಗೊಂಡು ಸಮಯವನ್ನರಿತು ಗುರು ಈ ರಹಸ್ಯಪೂರ್ಣ ಮಂತ್ರೋಪದೇಶವು ಸಮಯ ಸಂಸ್ಕಾರ. ಅಂಗ ಸಂಪ್ರದಾಯ, ಪೂರ್ವ ಜೀವನದ ದೇಹಾಸಕ್ತಿ, ರೂಢಿ, ಆಚರಣೆಗಳನ್ನು ಅಳಕಿಸಿ, ಅಂದ್ರೆ ಪೂರ್ವಾಶ್ರಮದ ತನ್ನ ಏನು ಸಂಸ್ಕಾರಗಳು ಅವೆಲ್ಲ ಅಳಕಿಸಿಕೊಂಡು ಲಿಂಗ ಸಂಪ್ರದಾಯಗಳನ್ನು ಅಭಿವೃದ್ಧಿಗೊಳಿಸುವುದು ಈ ಸಂಸ್ಕಾರದ ಉದ್ದೇಶ. ಸಮಯ ಸಂಸ್ಕಾರ. ಒಂದು ಬೀಜ ಭೂಮಿಗೆ ಹಾಕಬೇಕು ಅಂದ್ರೆ ಅದಕ್ಕೊಂದು ಸೂಕ್ತ ಸಮಯ ಅಂತ ಇರ್ತದೆ. ಆ ಸಮಯದಲ್ಲಿ ಆ ಬೀಜವನ್ನ ಭೂಮಿಗೆ ಹಾಕಿದರೆ ಅದು ಫಲ ಸರಿಯಾಗಿ ಕೊಡ್ತವೆ. ಬೇರೆ ಟೈಮ್ನಾಗೂ ಬೀಜ ಹಾಕಿದ್ರೆ ಗಿಡ ಸಸಿ ಆಗ್ತದೆ, ಫಲ ಸರಿಗೆ ಬರಂಗಿಲ್ಲ. ಅದಕ್ಕಿಲ್ಲ ಸಮಯ ಅಂತಂದ್ರ ಶಿಷ್ಯನ ಹೃದಯ ಯಾವಾಗ ಏನಾಗ್ಯದದು ಹೃದಯ ಹದ ಆಗಿರಬೇಕು. ಮತ್ತ ಗುರು ಆದವನು ಕೂಡ ಯಾವಾಗ ಏನು ಹೇಳ್ಬೇಕಂತನ ಅಂತ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಬಾಯಿ ತೆರ್ಕೊಂಡಿರ್ಬೇಕು. ಎರಡೂ ಬಹಳ ಮುಖ್ಯ ಅದಾವ. ಸಮಯ, ಗುರು ವಾಕ್ಯ ಬರುವ ಒಂದು ಸಮಯ, ಮತ್ತೆ ಅದನ್ನ ಗ್ರಹಣ ಮಾಡುವಂತ ಶಿಷ್ಯನ ಹೃದಯ, ಇವೆರಡು ಬಹಳ ಮುಖ್ಯ ಅದಾವ. ಗುರುವಾಕ್ಯ ಬರುವಾಗ ಶಿಷ್ಯ ಅದನ್ನು ಉದಾಸೀನ ಮಾಡಿದರೆ ಉಪಯೋಗ ಇಲ್ಲ. ಶಿಷ್ಯ ಕಲಿಬೇಕಂತ ಆಸಕ್ತಿ ಹೊಂದಿದಾಗ ಗುರು ಅವನಿಗೆ ಉಪೇಕ್ಷೆ ಮಾಡಿದ್ರೆ ಉಪಯೋಗ ಇಲ್ಲ. ಇಬ್ರು ಒಂದು ಹದವನ್ನರಿತು ಅಲ್ಲಿ ಸಾಧನೆ ಮಾಡಬೇಕಾಗ್ತದೆ. ಇಲ್ಲಿ ನಾನು ಬಂದು ಕುಂತೀನಿ ಪಾಠ ಹೇಳಕ್ಕಂತಂದ್ರ ನೀವೇನ್ ತಿಳ್ಕೊಂಡಿರಿ? ಶರಣಬಸವ ಬಂದು ಕುಂತಾನಂತ ತಿಳ್ಕೊಂಡಿರಿ. ಶರಣಬಸವ ಕುಂತನ, ಶರಣಬಸವ ಹೇಳಂಗಿಲ್ಲ. ಇಲ್ಲಿ ಶರಣಬಸವನ ಮೂಲಕ ನಿಶ್ಚಲ ಹೇಳ್ತಾನ. ನಿಶ್ಚಲ ಹೇಳೋದು ನಮ್ಮನ್ನ ಬಳಸ್ಕೊಂಡು ಅವ್ರು ಹೇಳ್ತಿರ್ತಾರೆ. ನಾವು ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ನಾವು ಒಂದು ನಿಶ್ಚಲದಾಸನ ಉಪಕರಣ. ನಾವು ಸ್ವತಂತ್ರವಾಗಿ ಏನು ಹೇಳೋದಿರಂಗಿಲ್ಲ. ಇಲ್ಲಿ ಬಂದು ಕುಂತಾಗ ಆ ಮೆಸೇಜ್ ಬಂದದ ನಿಮ್ ಸಲುವಾಗಿ ಅಂತ ನೀವು ಅರ್ಥ ಮಾಡ್ಕೋಬೇಕೇ ಹೊರತು ನಾನ್ ಕುಂತೀನಿ ಇನ್ನೊಂದು 10 ನಿಮಿಷ ಹೇಳು, ಅವ್ರು ಇರ್ತಾರ, ಆಮೇಲೆ ಹೇಳ್ತಾರ, ಇಮೇಲೆ ಹೇಳ್ತಾರ ಅಂತ ಹೇಳಕ್ಕೆ ಉದಾಸೀನ ಮಾಡಿದ್ರೆ ಏನಾಗ್ತದಂತಂದ್ರ ನಿಮಗೆ ಬರಬೇಕಾದ ಮೆಸೇಜ್ ಕಟ್ ಆಗ್ತದ ಅಷ್ಟೇ. ಬಹಳ ಎಚ್ಚರಿಕೆಯಿಂದ ಆ ಸಮಯವನ್ನ ತಿಳ್ಕೋಬೇಕು. ನಮ್ಮ ಸಲುವಾಗಿ ಒಂದು ಮೆಸೇಜ್ ಬಂದದ ಇಲ್ಲಿ ಅಂತ ತಿಳ್ಕೊಂಡು ಅದನ್ನ ಗ್ರಹಣ ಮಾಡುವಂತ ಒಂದು ಎಚ್ಚರಿಕೆ ಇರಬೇಕು. ನಾನು ಬಂದು ಕುಂತಾಗ ನೀವು ಮತ್ತೆ ಬೇರೆ ಏನೋ ಆಕ್ಟಿವಿಟೀಸ್ ಮಾಡೋದಕ್ಕೆ ನಾವೇ ಹೇಳಿರ್ತೀವಿ. ಆದ್ರ ನಾವು ಬಂದ ಮೇಲೆ ನಮಗ್ ಕುಂದಿರಿಸಿ ನೀವು ಅದೇ ಮಾಡ್ಕೊತ ಕೂತ್ರಿ ಅಂತಂದ್ರ ನಮ್ಗೇನ್ ಸಮಸ್ಯೆ ಇಲ್ಲ.
ನಮ್ಮ ಚಿಂತನ, ನಮ್ಮ ಆನಂದದೊಳಗೆ ನಾವು ಇರ್ತೀವಿ. ಆದ್ರೆ ಆ ಸಮಯದಲ್ಲಿ ನಿಮಗೇನ್ ಮೆಸೇಜ್ ಬರಬೇಕು ಆ ಮೆಸೇಜ್ ಕಟ್ ಆಗ್ತದೆ ಅಷ್ಟೇ, ಮತ್ತಿನ್ನೇನಾಗಂಗಿಲ್ಲ, ಕಳ್ಕೋತೀರಿ. ಇಲ್ಲಿ ಪ್ರತಿ ವರ್ಷ ರಾಯಚೂರಿಗೆ ಏನ್ ಮಾಡ್ತಾರ, ಕಾಶಿ ಜಗದ್ಗುರುಗಳ ಸಿದ್ಧಾಂತ ಶಿಖಾಮಣಿ ಪ್ರವಚನ ಅಂತ ಇಡ್ತಾರೆ. ಇಲ್ಲಿ ನಾಳೆ 25ನೇ ತಾರೀಕು ಇಡ್ತಾರ. ಬರ್ಲಕತ್ತಾರ ಗುರುಗಳು. ಪ್ರಾಸ್ತಾವಿಕ ನುಡಿ ಅದೇನೋ ನಮ್ಗೆ ಹೇಳ್ತೀನಿ ಅಂದಾರ. ಯಾರ್ಯಾರಿಗೆ ಏನೇನು ಹೇಳ್ಯಾರ ಮ್ಯಾನೇಜ್ಮೆಂಟ್ ದೊಡ್ಡ ಪ್ರಮಾಣದ ಇರ್ತದ. ನಮ್ಗ ಒಂದ್ ಹೆಸರು ತಗೊಂಡಾರ. ಏನ್ ಅದೇನು ನಮ್ಗೇನು ಅದು ದೊಡ್ಡ ಘನ ಕಾರ್ಯನೂ ಅಲ್ಲ, ಉದಾಸೀನ ಮಾಡಂತದೂ ಅಲ್ಲ. ಏನ್ ಕರೆದ್ರ ಅಂದ್ರೆ ಹೋಗಿ ಮಾಡ್ಬೇಕು, ಇಲ್ಲ ಅಂತಂದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇ. ಅದೇನ್ ದೊಡ್ಡ ವಿಷಯ ಅಲ್ಲ. ಒಂದು ವಾರ 25ರಿಂದ ನೀವು ಬಂದಾಗ ಸಿಗುತ್ತದ, ಇರ್ತದ. ಸಾಯಂಕಾಲ ಪುಣ್ಯ ಸಾಯಂಕಾಲ ಅವ್ರ ಗುರುಗಳು ಅಲ್ಲೇ ಇರ್ತದ. ಮತ್ತೆ ಮರುದಿನ ಮುಂಜಾನೆ ಸೋಮವಾರಪೇಟೆ ಮಠದೊಳಗೆ ಗುರು ಪೂರ್ಣಿಮಾ ಇರ್ತದ, ಅದನ್ನು ಅಟೆಂಡ್ ಆಗಂತ್ರಿ. ರಾತ್ರಿ ಗುರುಗಳ ಕಾಶಿ ಜಗದ್ಗುರುಗಳ ಪ್ರವಚನನು ಅಟೆಂಡ್ ಆಗಂತ್ರಿ. ಏನ್ ತೊಂದರೆ ಇಲ್ಲ. ಅಲ್ಲಿ ಏನ್ ಮಾಡ್ತಾರ, 6 ಗಂಟೆಗೆ ಅವ್ರಿಗೆ ಎಬ್ಬಿಸ್ಕೊಂಡು ಕರ್ಕೊಂಡ್ ಬರ್ತಾರ ಜಗದ್ಗುರುಗಳಿಗೆ. ಕರ್ಕೊಂಡ್ ಬಂದ್ಮೇಲೆ ಅವ್ರ ಪ್ರವಚನಕ್ಕೆ ಯಾವಾಗ ಕೊಡ್ಬೇಕು ಟೈಮ್ ಗೊತ್ತಾ? ಯಾವಾಗ ಕೊಡ್ಬೇಕು ಹೇಳ್ರಿ? ಟೈಮ್ ಹೇಳಕತ್ತೀನಿ, ಎಷ್ಟು ಗಂಟೆಗೆ ಕೊಡ್ಬೇಕು? 6ಕ್ಕೆ ತಂದು ಕುಂದಿರಿಸಿ 9:30 10 ತನ ಮಾಡ್ತಾರ. 9:30 ತನ ಏನ್ ಮಾಡ್ತಾರ ಅಂದ್ರೆ ಎಲ್ಲರೂ ಶಾಲ್ ಹೊಚ್ಚೋದು 150-200 ಮಂದಿ ಶಾಲ್ ಹೊಚ್ಚಿಸ್ಕೊಡ್ತಾರೆ. ಶಾಲ್ ಹೊಚ್ಚೋದೇ ಆಶೀರ್ವಾದ, ಅವ್ರಿಗೆ ಆಶೀರ್ವಾದ, ಇವ್ರಿಗೆ ಆಶೀರ್ವಾದ. ಅವ್ರು ಮುಂದೆ ಕೂತವ್ರು ಅವ್ರ ಆಶೀರ್ವಾದ ಮಾಡಿಸ್ಕೊಳ್ಳೋದು ನೋಡೋದಕ್ಕೆ ಯಾರು ತಸ್ಕೊಂಡಿರ್ಬೇಕು. ಅವ್ರು 9:30 ಮ್ಯಾಲ್ ಕೊಡ್ತಾರ ಅವರಿಗೆ. ಅಲ್ಲಿ ಜಗದ್ಗುರುಗಳು ವ್ಯಾಸಪೀಠಕ್ಕೆ ಕುಂತ ಮೇಲೆ ಅಲ್ಲಿ ಜನರಿಗೆ ಉಪದೇಶ ಮಾಡೋದು ಮುಖ್ಯನೋ ಶಾಲ್ ಹೊಚ್ಕೊಳ್ಳೋದು ಮುಖ್ಯನೋ? ಆಮೇಲೆ ಅವ್ರೇನ್ ಮಾಡ್ತಾರ, ಒಂದ್ 15-20 ನಿಮಿಷ ಏನೋ ಒಂದು ಹೇಳಿ ಸೈಲೆಂಟ್ ಆಗಿಬಿಡ್ತಾರ. ಇವ್ರೇನ್ ಮುಂದೆ ಕೂತವ್ರು ಭಾರಿ ದೊಡ್ಡದು ಏನೋ ಕೇಳಿ ಹೈರಾಣಾಗಿವ ನಂಗ ಎದ್ದ ಅಲ್ಲಿ ಊಟದ ಮನೆ ಬಲ್ಲಿ ಹೋಗಿ ರಶ್ ಮಾಡಿಬಿಡ್ತಾರ. 10 ಗಂಟೆಗೆ 10:30 11 ಅನ್ನೋದ್ರಿಗೆ ಊಟ ಮಾಡಿ ಎಲ್ಲರೂ ಮನೆ ಮಕ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಮಾಡಿದ್ದೆಷ್ಟು ಸಾಧನೆ, ಜ್ಞಾನದ ಸಾಧನೆ ಅರ್ಧ ತಾಸನೂ ಇಲ್ಲ, ಒಂದು ಗಳಿಗೆ, ಒಂದು 20 ನಿಮಿಷ ಅಷ್ಟೇ. ಅಲ್ಲಿ ಸಮಯ ತಗೊಂಡದ್ದೆಷ್ಟು? 6ರಿಂದ 11 ತನ ಸಮಯ. ಸಾಧನೆ ಮಾಡೋದೆಷ್ಟು? ಒಂದು 20 ನಿಮಿಷ. ಇವೇ ನಮಗೆ ಬೇಜಾರಾಗವು. ಅವು ನೋಡ್ಲಕ್ಕಾಗಂಗಿಲ್ಲ, ಅಲ್ಲಿ ಬಹಳ ತಿರ್ಲಕ್ಕಾಗಂಗಿಲ್ಲ ನಾವು. ಮತ್ತ ಆ ಮಂದಿ ಎಲ್ಲ ರೊಕ್ಕ ಕೊಟ್ಟಂತ ಕಾರ್ಯಕ್ರಮ ಮಾಡೋ ಟೈಮ್ನಾಗ ಅವ್ರದವ್ರು ಸನ್ಮಾನ ಮಾಡಿದ್ರೆ ನಿಮ್ಗೆ ಕೊಟ್ಟಿ ಕಿಚ್ಚ ತಮ್ಗಂತಾರೆ. ಸನ್ಮಾನ ಮಾಡೋದು ಕೊಟ್ಟಿ ಕಿಚ್ಚಲ್ಲ, ನಮ್ಗಲ್ಲಿ ಜ್ಞಾನದ ಕಾರ್ಯಕ್ರಮ, ಜ್ಞಾನಿಗಳು ಬಂದಾಗ ಜ್ಞಾನಕ್ಕೆ ಹೆಚ್ಚು ಅವಕಾಶ ಕೊಡ್ರಿ ಅಂತ ನಮ್ಮದು ಬೇಡಿಕೆ ಅಷ್ಟೇ. ಯಾರಿಗ್ಯಾರು ಸನ್ಮಾನ ಮಾಡಿದ್ರೆ ನಮ್ಗಾಗದೇನದು ಬಿಡಲ್ಲ. ಹಿಂಗರ್ಥ. ಅದಕ್ಕಿಲ್ಲಿ ಆ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು. ಈಗಾಗಲೇ ಸಾಕಷ್ಟು ಸಮಯ ಹೋಗ್ಬಿಟ್ಟದ. 70 ವರ್ಷ ವಯಸ್ಸು ಆಗಿ ಹೋಗಿಬಿಡ್ತು. ಸಮಯಕ್ಕ ಸೂಕ್ತವಾದ ಗೌರವ ಕೊಡ್ರಿ ಅಂತ ಹೇಳಿ ನಮ್ಮ ಅಕ್ಕಿ ಗುರುಗಳು ಹೇಳ್ತಾರೆ. ಸಮಯಕ್ಕೆ ಗೌರವ ಕೊಡ್ರಿ, ರೆಸ್ಪೆಕ್ಟ್ ದಿ ಟೈಮ್. ಯಾರು ಸಮಯಕ್ಕೆ ಗೌರವ ಕೊಡಲ್ಲ ಅವರಿಗೂ ಸಮಾಜದಾಗ, ಜಗತ್ತಿನಾಗ ಎಲ್ಲಿ ಗೌರವ ಇರಲ್ಲ. ಟೈಮಿಗೆ ಬೆಲೆ ಕೊಡಬೇಕು. ಸಮಯಕ್ಕೆ ಗೌರವ ಕೊಡೋದು ಬಹಳ ಮುಖ್ಯ. ಟೈಮ್ ಪ್ರಕಾರ ಆಗ್ಬೇಕು ಕೆಲಸ. ವಿಶ್ವೇಶ್ವರಯ್ಯ ಮೈಸೂರು ಆಸ್ಥಾನದೊಳಗ ದಿವಾನರಾಗಿರ್ತಾರೆ. ಮಹಾರಾಜರಿದ್ದಂಗೆ ಅವ್ರೆಲ್ಲ ಅಧಿಕಾರ ಇರ್ತದೆ.
ಎಲ್ಲಾ ನಿರ್ಧಾರಗಳು ಅವರೇ ತೋತಿರ್ತಾರ. ಇವ್ರಿಗೇನ್ ತಿಳಿಲಾರ್ದಂಗ ಆಗಿರ್ತದ ಅವಾಗ ಅವ್ರಿಗೆ ಕೇಳ್ತಾರ. ಮತ್ತು ಅವರು ಏನಾರ ಹೊಸ ವಿಷಯ ಏನಾರ ಹೇಳದಿದ್ರೆ ಇವ್ರಿಗೆ ಹೇಳ್ತಾರ ಅಷ್ಟೇ. ಅವ್ರದ್ದೇನಿತ್ತು ಆಗಿನ ಕಾಲದಾಗ SSLC ಪಾಸ್ ಆದವ್ರಿಗೆ ಕರ್ಕೊಂಡು ಟಿಫಿನ್ ಮಾಡೋದೊಂದು ಪದ್ಧತಿ ಇಟ್ಕೊಂಡಿದ್ರು ಅವ್ರು. ವಿಶ್ವೇಶ್ವರಯ್ಯನವ್ರು ಪದ್ಧತಿ ಇಟ್ಕೊಂಡಾಗ ಅವ್ರೇನ್ ಮಾಡಿದ್ರು, ಆ ಹುಡುಗರಿಗೆ SSLC ಯಾರು ಪಾಸ್ ಆಗಿರ್ತಾರ, ಫಸ್ಟ್ ಕ್ಲಾಸ್ ಯಾವ ಬಂದಿರ್ತಾನ ಆ ಹುಡುಗಗ ಇನ್ವಿಟೇಷನ್ ಕಳಿಸ್ತಿದ್ರು ಅವ್ರು. ಆಗಿನ ಕಾಲದಾಗ SSLC ಪಾಸ್ ಆಗೋದಂದ್ರೆ ಬಹಳ ಕಠಿಣ. BA ಡಿಗ್ರಿ ಆದಂಗೆ ಆತಿತ್ತದ ಆಗಿನ ಕಾಲದಾಗ. ಈಗೇನಿಲ್ಲ, ಕಾಪಿ ಮಾಡಿ ಪಾಸ್ ಆಗಿಬಿಡ್ತಾರೆ ಈಗೆಲ್ಲ. ಏನಿದೆ CC ಕ್ಯಾಮ್ರಾ ಇದ್ರೇನು ಏನಿದ್ರೇನು ಎಲ್ಲ ಗದ್ಲ. ದೊಡ್ಡ ದೊಡ್ಡ ಪರೀಕ್ಷೆಗಳೇ ಪೇಪರ್ ಲೀಕ್ ಮಾಡ್ಲಕತ್ತಾರ. ಈಗಿಂದ ಪಾಸ್ ಆಗೋದಕ್ಕೆ ಏನ್ ಕಷ್ಟ ಇಲ್ಲ. ಈಗ ಮೊದಲು ಪಾಸ್ ಆಗೋದು ಬಹಳ ಕಠಿಣ ಇತ್ತು. 100, 98 ಎಲ್ಲ ಮೋಸದ ರಿಸಲ್ಟ್. ಯೋಗ್ಯತೆ ಇಲ್ಲ, ಮಾಸ್ತರ್ಗಳ ಬಲ್ಲಿ ಯೋಗ್ಯತೆ ಇಲ್ಲ, ಹುಡುಗರ ಬಲ್ಲಿ ಯೋಗ್ಯತೆ. ಎಲ್ಲರೂ ಇವರೇ ಹೋಗಿ ಮುಂದ್ ಮಾಸ್ತರ್ ಆಗ್ತಾರ. ಇಂಥವ್ ಪಾಸ್ ಆದವ್ರು ಹೋಗಿ ಮುಂದ್ ಮಾಸ್ತರ್ ಆಗಿಬಿಡ್ತಾರ. ಅಂತ ಮಾಸ್ತರ್ಗಳು ಅಂತವ್ರಿಗೆ ನಂಬರ್ ಹಾಕಿ ಪಾಸ್ ಮಾಡಿ ನಡೆಸ್ಬಿಡ್ತಾರೆ, ನಡಿ ಅಂತಾರ. ಎಲ್ಲರೂ ಅಂತವ್ರೆ, ಏನು ಮಾಡ್ಲಿಕ್ಕಾಗಲ್ಲ. ಅದು ಏನ್ ಮಾಡ್ತಿದ್ರ ಅಂದ್ರ 7 ಗಂಟೆಗೆ ಟಿಫಿನ್ ಕರೆಕ್ಟ್ 7ಕ್ಕೆ ಹೋಗ್ಬೇಕು. ಟಿಫಿನ್ ಅಂದ್ರೆ ಟಿಫಿನ್ 7 ಗಂಟೆ ಅಂದ್ರೆ 7 ಗಂಟೆ, ಟಿಫಿನ್ ಅಂದ್ರೆ ಟಿಫಿನ್. ಆಮೇಲೆ ಒಂದ್ ಕವರ್ ಕೊಡ್ತಿದ್ರ ಆ ಹುಡುಗನ ಕೈಯಾಗ. ಅದ್ರೊಳಗೆ 100 ರೂಪಾಯಿ ಇರ್ತಿತ್ತು. ಆಗಿನ ಕಾಲದಾಗ 100 ರೂಪಾಯಿ ಅಂದ್ರೆ ಈಗಿನ ಕಾಲದಾಗ 1 ಲಕ್ಷ ಇದ್ದಂಗ. ಬಹಳ ಕಿಮ್ಮತ್ ಆಗಿನ ಕಾಲದಾಗ 100 ರೂಪಾಯಿ ಅಂತಂದ್ರ. ಅಂತದೊಂದು ಕಿಮ್ಮತ್ತಿನ ಇದು ಇದ್ದಾಗ ಒಂದ್ ಸಲ ಒಂದ್ ಹುಡುಗಗ ಕರ್ಸಿರ್ತಾರ. ಅವನು ಲೇಟಾಗಿ ಬರ್ತಾನೆ, 7:15 ಬರ್ತಾನ. ಅಷ್ಟೊತ್ತಿಗೆ ವಿಶ್ವೇಶ್ವರಯ್ಯನವ್ರದ್ದು ಟಿಫಿನ್ ಮುಗಿಲಕ್ ಬಂದಿರ್ತದ. ಆ ಹುಡುಗ ಬರ್ತಾನ. ಆಯ್ತು, ಆ ಹುಡುಗ ಟಿಫಿನ್ ಕೊಡು ಅಂತೇಳಿ ಟಿಫಿನ್ ಕೊಡಿಸ್ತಾರ. ಆಮೇಲೆ ಅವನಿಗೊಂದು ಕವರ್ ಕೊಡ್ತಾರ. ಆ ಅಡಿಗೆ ಬಟ್ಟನ್ ಕೈಯಾಗ ಕವರ್ ಕೊಟ್ಟು ಅವ್ನ ಟಿಫಿನ್ ಮುಗಿದ್ಮೇಲೆ ಈ ಕವರ್ ಕೊಟ್ಟು ಕಳಿಸ ಅವನಿಗೆ ಅಂತ ಹೇಳ್ತಾರ. ಆಯ್ತು ಅಂತೇಳಿ ಕವರ್ ಕೊಟ್ಟು ಅವರು ಕಳಿಸ್ಬಿಡ್ತಾರ. ಮನೆಗೆ ಹೋಗಿ ತೆಗೆದು ನೋಡಿದ್ರೆ 25 ರೂಪಾಯಿ ಇರ್ತದ. ಮನೆಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ 25 ರೂಪಾಯಿ ಇರ್ತದೆ. ಆ ಒಂದು ದುಃಖ ಆಗ್ಬಿಡ್ತದ. 100 ರೂಪಾಯಿ ಬದಲು 25 ಕೊಟ್ಟಾರಲ್ಲ ಅಂತೇಳಿ ಮತ್ತೆ ವಿಶ್ವೇಶ್ವರಯ್ಯನ ಮೇಲೆ ಓದ್ತಾರ. ಆ ಹುಡುಗ ಹೋಗಿ, ಅಜ್ಜರೇ 100 ಕೊಡ್ತಿದ್ರಿ ಪ್ರತಿ ವರ್ಷ, ನನಗೆ ಬರೀ 25 ಕೊಟ್ಟಿರಿ. ಹೌದು, ನಾ ಕರೆಕ್ಟ್ ಕೊಟ್ಟೀನಿ. 100 ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ನಾನು ನಿನಗೆ ಯಾವಾಗ ಕರೆದಿದ್ದೆ? 7 ಗಂಟೆಗೆ ಕರೆದಿದ್ದೆ. ನೀನು ಕರೆಕ್ಟ್ 7 ಗಂಟೆಗೆ ಬಂದಿದ್ದಿ, ಬಿಫೋರ್ 7 ಇಲ್ಲಿ ಇದ್ದಿ ಅಂತಂದ್ರೆ ನಿನಗೆ 100 ರೂಪಾಯಿ ಸಿಗ್ತಿತ್ತು. 7 ಗಂಟೆ 5 ನಿಮಿಷಕ್ಕೆ ಬಂದಿದ್ದೆ ಅಂತಂದ್ರೆ 75 ಸಿಗ್ತಿತ್ತು. 7 ಗಂಟೆ 10 ನಿಮಿಷಕ್ಕೆ ಬಂದಿದ್ದಿ ಅಂತಂದ್ರ 50 ರೂಪಾಯಿ ಸಿಗ್ತಿತ್ತು. 7:15ಕ್ಕೆ ಬಂದಿದ್ದಿ, ಅದಕ್ಕೆ ನಿನಗೆ 25 ರೂಪಾಯಿ ಸಿಕ್ಕದ. 7:20ಕ್ಕೆ ಬಂದಿದ್ದೆ ಅಂದ್ರೆ ಟಿಫಿನ್ ಸಿಗ್ತಿತ್ತು, ನಿನಗೆ 1 ರೂಪಾಯಿ ಸಿಗ್ತಿದ್ದಿಲ್ಲ. ಅಪ್ಪ, ಏನಿದು ಟೈಮ್, ಏನ್ ಸ್ಟ್ರಿಕ್ಟ್ ಇಟ್ಟನಲ್ಲ ಮುತ್ತೆ ರೊಕ್ಕ ಕೊಡೋದಕ್ಕೆ. ಆಯ್ತಂತೇಳಿ ಈಗೇನು ಈ 75 ರೂಪಾಯಿ ನಿನ್ ಲಾಸ್ ಆಗ್ಯದಲ್ಲ, ನಿನ್ನ ಜೀವನದಾಗ ಮುಂದ ಬಹಳ ಚಂದ ನೀನು ನೆನಪಿಟ್ಕೊಂಡು ಟೈಮ್ ಮೇಂಟೈನ್ ಮಾಡ್ತಿದೆ ಅಂತೇಳಿ ನಿನಗೊಂದು ಪಾಠ ಇದು ಅಂತೇಳಿ ನಾನು ಹೇಳಿ ಇದು ಮಾಡೀನಿ. ಆಯ್ತು, ಮುಂದೆ ನಿನ್ನ ಭವಿಷ್ಯಕ್ಕೆ ಒಳ್ಳೇದಾಗ್ತದ. ಹೋಗು, ಸಮಯವನ್ನು ನೀನು ಗೌರವಿಸಿದಂದ್ರೆ ನಿನಗೂ ಸಮಯ ಗೌರವಿಸ್ತದ, ಒಳ್ಳೆಯ ಸಮಯ ಬರ್ತದ, ಹೋಗಂತೇಳಿ. ಹಂಗ ನಮ್ಮ ಅಕ್ಕಿ ಗುರುಗಳು ಸಮಯಕ್ಕೆ ಬೆಲೆ ಕೊಡ್ರಿ. 8:30 ಅಂದ್ರೆ 8:30 ಎಲ್ಲರೂ ಪ್ರೆಸೆಂಟ್ ಆಗ್ರಿ. 9:30 ಅಂದ್ರೆ 9:30. ನೀವು ಯಾವಾಗ ಪ್ರೆಸೆಂಟ್ ಆಗ್ಬೇಕತ್ತೀರಿ, ಯಾವ ಟೈಮ್ ಡಿಕ್ಲೇರ್ ಮಾಡ್ತೀರಿ ಆ ಟೈಮಿಗೆ ಇರ್ರಿ ಅಂತಾರ. ಅಂಥದ್ದು ಸಮಯ ಬಹಳ ಮುಖ್ಯ ಅದ. ಶಿಷ್ಯನ ಹೃದಯನೂ ಅದಾಗಿರ್ಬೇಕು, ಗುರುವಿಗೆ ಹೇಳಬೇಕು ಅನ್ನೋಂಥ ಮೂಡ್ ಬಂದಿರಬೇಕು. ಆ ಸಮಯದಲ್ಲಿ ಉಪದೇಶಗಳು ಮಾಡಬೇಕು
ಮತ್ತು ತನ್ನ ಪೂರ್ವಾಶ್ರಮದ ತನ್ನ ಈ ಮೋಕ್ಷ ಸಾಧನೆಗೆ ಅಡ್ಡಿಯಾಗಂತವು ಮಾತುಗಳು, ಕೃತಿಗಳು, ಆಲೋಚನೆಗಳು, ವರ್ತನೆಗಳು, ಭಾವನೆಗಳು ಏನೇನದವ ಅವೆಲ್ಲ ಗುರು ಆದವನು ತಿಳಿಸಿ ಹೇಳ್ತಿರ್ತಾನೆ. ಶ್ರವಣ ಮಾಡುವಾಗ ಹೇಳಿದಾಗ ಅವುಗಳನ್ನು ಪ್ರಾಮಾಣಿಕವಾಗಿ ತ್ಯಾಗ ಮಾಡಂತ ಗುಣ ಕಲಿಬೇಕು. ಇದೇ ಸಮಯ ಸಂಸ್ಕಾರ. ಒಂದು ಬಾವಿ ಒಳಗ ನಾಯಿ ಬಿದ್ದಿತ್ತಂತ. ನಾಯಿ ಬಿದ್ದು ಸತ್ತಿತ್ತಂತ. ನಾಯಿ ಬಿದ್ದು ಸತ್ತರ ಅವ ಏನ್ ಮಾಡಿದ್ರತ್ತ, ಊರನ್ ಮಂದಿ ಕುಡಿಯ ನೀರಿನ ಬಾವಿ ಅದ್ರಾಗ ನಾಯಿ ಬಿದ್ದು ಸತ್ತದ, ಏನ್ ಮಾಡಬೇಕು ಅಂತಂದ್ರ ನನ್ನ ಹತ್ರ ಒಂದು ಚರಣಾಮೃತ ಪಾದೋದಕ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಬಾವ್ಯಾಗ ಹಾಕ್ರಿ, ಎಲ್ಲ ದೋಷ ನಿವೃತ್ತಿ ಆಗ್ತದಂತ ಹೇಳ. ಆಯ್ತ. ಏನ್ ಮಾಡಿದ್ರು, ಗುರುಗಳು ಕೊಟ್ಟಂತ ಪಾದೋದಕ ಚರಣಾಮೃತ ತಗೊಂಡು ಹೋಗಿ ಬಾಯಾಗ ಹಾಕ್ಬಿಟ್ರು. ಮತ್ತೊಂದು ವಾರ 10 ದಿನ ಆಗನ ಅದು ವಾಸನೆ ಇನ್ನ ಜೋರಾಗ್ಯದ್ರಿ ಅಂತ, ವಾಸನೆ ಇನ್ನ ಜೋರಾಗ್ಯದ್ರಿ ಅಂತ ಗುರುಗಳಂದ್ರಂತ, ಅದ್ರೊಳಗಿಂದ ನಾಯಿ ಹೊರಗೆ ತೆಗ್ದಿರ ಇಲ್ಲ ಅಂತ. ಇಲ್ಲರಿ, ಅದು ನಾಯಿ ಒಳಗೆ ಹಂಗೆ ಇಟ್ಟೆ ಚರಣಾಮೃತ ಹಾಕ್ಬಿಟ್ಟಿವ. ನಾಯಿ ಹೊರಗೆ ತೆಗೆದು ಅದ್ರ ನೀರೆಲ್ಲ ಚೆಲ್ಲಿ ಹೊಸ ನೀರು ಬಂದಾಗ ಈ ಚರಣಾಮೃತ ಹಾಕ್ಬೇಕು. ನೀವು ಒಯ್ದಕ್ಕೆ ಒಳಗೆ ಸತ್ತನ ಇಟ್ಟು ಹಂಗೆ ಮ್ಯಾಲ ಚರಣಾಮೃತ ಹಾಕಿದ್ರೆ ಅದು ಹೆಂಗಾಗ್ತದಪ್ಪ? ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋತೀರಿ ಅಂತ ತಿಳ್ಕೊಂಡಿದ್ದೆ ನಾನು. ನಾಯಿ ಬಿದ್ದದನ್ನು ನಾಯಿ ತೆಗಿತೀರಿ, ಅದ್ರೊಳಗೆ ನೀರೆಲ್ಲ ಚೆಲ್ಲಿ ಬಿಡ್ತೀರಿ, ಹೊಸ ನೀರು ಬರಂಗ್ ಮಾಡ್ತೀರಿ, ಅವಾಗ ದೋಷ ತೆಗೆಯೋದಕ್ಕೆ ಇದು ಕೊಟ್ಟಿನಿ. ನೀವು ಇದ್ರ ಒಳಗೆ ಸತ್ತನ ಹೆಂಗೆ ಇಟ್ಟು ಮೇಲೆ ಹಾಕಿದ್ರೆ, ಇಲ್ಲಿ ಏನ್ ಸಾಧನೆ ಮಾಡಿದ್ರು ಒಳಗಿನ ಅವಗುಣಗಳು, ಆಲಸ್ಯ, ಅನುಚಿತ ವರ್ತನೆ ಏನೇನದವ ಎಲ್ಲ ಒಳಗವ ಹಂಗೆ ಇಟ್ಕೊಂಡು ಮ್ಯಾಲ ಎಷ್ಟು ಸಾಧನೆ ಮಾಡಿದ್ರು ಸತ್ತನಾಯಿ ಮಾಯಾಗಿ ಇಟ್ಟು ಮ್ಯಾಲ ಚರಣಾಮೃತ ಹಾಕಿದಂಗ ಆಗ್ತವ. ಯಾವಾಗ ನಾವು ತೋರಿಸಿಕೊಡ್ತಿರ್ತೀವಿ ದೋಷಗಳು, ಅವುಗಳನ್ನ ಕರೆಕ್ಷನ್ ಮಾಡ್ಕೋತಿರ್ಬೇಕು, ತಿದ್ದುಪಡಿ ಮಾಡ್ಕೋತಿರ್ಬೇಕು, ಮಾಡ್ಕೊಂಡು ಸುಧಾರಣೆ ಮಾಡ್ಕೋತಿರ್ಬೇಕು. ಆ ಸುಧಾರಣೆ ಮಾಡ್ಕೊಳ್ಳಾರ್ದೆ ಎಷ್ಟು ಸಾರಿ ಹೇಳಿದ್ರು ಮತ್ತ ಅದೇ ಮುಖ ಅದೇ ರೀತಿ ಇದ್ರ ಅದೇನದು ಸತ್ತ ನಾಯಿ ಮೇಲೆ ಚರಣಾಮೃತ ಹಾಕಿದಂಗ ಅಷ್ಟೇ. ಏನು ವಾಸನೆ ಕಡಿಮೆ ಆಗಲ್ಲ, ಏನು ಕಡಿಮೆ ಆಗಲ್ಲ. ಏನೋ ಭಾಳ ಹೇಳಿ ಇವತ್ತು ನಮಗೆ ಸಮಾಧಾನ, ಭಾಳ ಕೇಳಿರತ್ತೆ ನಿಮಗೆ ಸಮಾಧಾನ, ಆದ್ರ ಪರಿಣಾಮ ಬೇಕಲ್ಲ, ಅದ್ರ ರಿಸಲ್ಟ್ ಬೇಕಲ್ಲ, ಫಲಿತಾಂಶ ಬೇಕು, ಪರಿಣಾಮ ಬೇಕು. ಪರಿಣಾಮ ಆಗ್ಲಾರ್ದೆ ಫಲಿತಾಂಶ ಸಿಗಂಗಿಲ್ಲ. ಹೆಂಗಿದ್ದಂಗೆ ಇದ್ದೇವೆ ಅಂತಂದ್ರೆ ಫಲಿತಾಂಶ ಸಿಗಲ್ಲ. ಅದಕ್ಕೆ ಸಮಯದ ಬಗ್ಗೆ ಮತ್ತ ಪೂರ್ವಾಶ್ರಮದ ಏನು ಮೋಕ್ಷಕ್ಕೆ ಅಡ್ಡಿಯಾಗುವಂತ ಅಂಶಗಳು ನಮ್ಮ ವರ್ತನೆಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಏನವೋ ಅವುಗಳನ್ನು ತೆಗೆದುಹಾಕಿ ಗುರು ಹೇಳಿದ ವಿಷಯಗಳನ್ನ ಚೆನ್ನಾಗಿ ಗ್ರಹಣ ಮಾಡದೆ ಸಮಯ ಸಂಸ್ಕಾರ. ನೆಕ್ಸ್ಟ್ ನಿಸ್ಸಂಸಾರ ಸಂಸ್ಕಾರ. ನಿಸ್ಸಂಸಾರ ಸಂಸ್ಕಾರ ಅಂದ್ರೆ ಶ್ರೀ ಗುರು ಶಿಷ್ಯನಿಗೆ ಸಂಸಾರದ ಅಸಾರತೆ ಹಾಗೂ ಪರಮಾತ್ಮನ ದಿವ್ಯತೆಗಳನ್ನು ಕುರಿತು ಹೃದಯ ಒಪ್ಪುವಂತೆ ಬೋಧೆ ನೀಡುತ್ತಾನೆ. ಸಂಸಾರ ನಿಸ್ಸಾರ ಆದ ಅಂತ ಗುರು ಹೇಳ್ತಾನ. ಮತ್ತೆ ಪರಮಾತ್ಮನ ದಿವ್ಯತೆ ನಿತ್ಯ ಸತ್ಯ ಆನಂದ ಸ್ವರೂಪ ಆದ ಅಂತ ಗುರು ಮನಸ್ಸಿಗೆ ಒಪ್ಪುವಂತೆ ಹೇಳ್ತಾನೆ. ಇದು ನಿಸ್ಸಾರದ ಸಂಸ್ಕಾರ. ಇದರಿಂದ ಸಂಸಾರ ಭ್ರಮೆಯ ನಿರಸನ, ಸಂಸಾರ ಭ್ರಮೆಯ ನಿರಸನ ಆಗಬೇಕು.
ತನು ಕರುಣ ಪ್ರಾಣಗಳಲ್ಲಿ ತನು ಅಂದ್ರೆ ಸ್ಥೂಲ ಶರೀರ, ಕರಣಗಳು ಅಂತಂದ್ರೆ ಅಂತಃಕರಣಗಳು, ಸೂಕ್ಷ್ಮ ಶರೀರ ಮತ್ತು ಪ್ರಾಣಗಳಲ್ಲಿದ್ದಂತ ಆತ್ಮಭಾವ ನಾಶ. ತನುವೇ ಆತ್ಮ, ಪ್ರಾಣವೇ ಆತ್ಮ ಅಂತೇನು ಪಂಚಕೋಶಗಳಲ್ಲಿ ಆತ್ಮಭಾವ ಅವ, ಅದೆಲ್ಲ ನಾಶ ಆಗ್ಬೇಕು. ಅವೇ ಮುಖ್ಯ ಅಲ್ಲ. ಆತ್ಮ ಪರಮಾತ್ಮ ಅನ್ನೋದು ಅರಿತು ಆ ತತ್ವವನ್ನು ಮುಖ್ಯ ಮಾಡಬೇಕು. ಅದನ್ನು ಆಧ್ಯಾತ್ಮ ಅಧಿ ಆತ್ಮ ಅಂತಾರದಕ್ಕೆ. ಪರಮಾತ್ಮನಲ್ಲಿ ಅಮಿತ ಪ್ರೇಮದ ಅಭಿವೃದ್ಧಿ ಆಗ್ಬೇಕು. ಪರಮಾತ್ಮನನ್ನು ಪ್ರೀತಿಸುವವರಾಗಬೇಕು. ಪರಮಾತ್ಮನನ್ನು ಪ್ರೀತಿಸುತ್ತಾ ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನತ್ತ ಹರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು, ತಾವು ಪರಮಾತ್ಮ ಸ್ವರೂಪನೇ ಆಗುವುದು. ಅಮಿತ ಪ್ರೇಮ ಪರಮಾತ್ಮ ಸ್ವರೂಪ ಆಗುವುದು. ಮೊನ್ನೆ ಮಟ್ಟಿಕಲ್ಲಿ ಗುರುಗಳ ಜೊತೆಗೆ ಮಾತಾಡೋದು ಒಂದು ಹೇಳಿದರು. ಏನಪ್ಪ ಅಂತ, ಗುರು ಶಿಷ್ಯ ಇಬ್ರು ಹೋಗ್ತಿದ್ರಂತ. ಹೋಗೋ ಟೈಮ್ನೊಳಗ ಆ ಶಿಷ್ಯನ ಫ್ರೆಂಡ್ ಒಬ್ಬ ಸಿಕ್ಕನಂತ. ಶಿಷ್ಯನ ಫ್ರೆಂಡ್ ಎದುರು ಸಿಕ್ಕ, ಬಹಳ ದಿವಸದ ಮೇಲೆ ಭೇಟಿಯಾಗಿದ್ರು. ಭೇಟಿ ಆದಾಗ ನಾ ಗುರು ಆಗಿನಿ ಅಂತ ಇವನ್ ತಲೆಯಾಗ ಭಾರಿ ಇತ್ತು. ಅವನ ಗುರು ಸಂಗಟೆ ಇದ್ದೊತ್ನಾಗ ಗಂಭೀರ ಮೇಂಟೈನ್ ಮಾಡಕತ್ತಿದ್ದ. ಆಟತ್ತಿಗೆ ಅವ ಏನ್ ಮಾಡಿಬಿಟ್ಟ, ಕ್ಲೋಸ್ ಫ್ರೆಂಡ್ ಏನೋ ಜೋಕ್ ಮಾಡ್ಕೊತ ಎಲ್ಲದಿ ಹೋಗಿ ಎಷ್ಟು ದಿನ ಆಯ್ತು ಹಂಗೋ ಹಿಂಗೋ ಅಂತ ಹೇಳಿ ಅನ್ಕೋತ, ಕತ್ತಿ ಮಗನೇ ಎಷ್ಟು ದಿನ ಆಯ್ತು ಸಿಕ್ಕಿಲ್ಲಲ್ಲ ಅಂತ ಏನೋ ಅಂದ್ಬಿಟ್ನತ್ತ. ಕತ್ತಿ ಮಗನೇ ಅಂತ ಅನ್ನತ್ತ. ಕತ್ತಿ ಮಗನೇ ಅಂತ ಇವನಿಗೆ ಸಿಟ್ಟು ಬಂದ್ಬಿಡ್ತತ್. ಸಿಟ್ಟು ಬಂದು ಅವನ ಸಂಗಡ ಜಗಳಕ್ಕೆ ಬಿದ್ನಂತ. ಕತ್ತಿ ಮಗನ ಅಂತ ಹೇಳಕ್ಕೆ, ಹಂಗಂತೀನಿ ನನಗ ಇಲ್ಲಿ ಕಾವಿ ಹಾಕೊಂಡು ಗುರುವಾಗಿ ದೊಡ್ಡ ಗುರುಗಳ ಜೊತೆಗೆ ಅದೀನಿ ನಾನು, ಇಂಥ ಶಬ್ದ ಬಳಸ್ತೀನಿ ನನಗ ಕತ್ತಿ ಮಗನೇ ಅಂತೇಳಿ ಅವನಿಗೆ ಇವ ಜಗಳ ಮಾಡ್ಲಕತ್ನಂತ. ಯಾಕೆ ಜಗಳ ಆಡ್ತೀವ ಅಂತ ಗುರು ಕೇಳಿದ್ ನಾವು. ಯಾಕೆ ಜಗಳ ಆಡ್ತೇವೆ ಅಂತ ಗುರು ಕೇಳಿದಾಗ, ನೋಡ್ರಿ ಬಾಲ್ಯದಾಗ ಮಿತ್ರ ಇದ್ದ ಕರೆ, ಈಗ ನಾವು ದೊಡ್ಡವರಾಗಿ ಸಮಾಜದಾಗ ದೊಡ್ಡ ಸ್ಥಾನಮಾನದಾಗ ಇದ್ದಾಗ ಇವ ಬಂಕೆ ಹಿಂಗ್ ಸಲಗಿಲಿ ಅಂತ ನಾನು ಕತ್ತಿ ಮಗನ ಅನ್ಬೇಕೇನು, ಇಂಥ ಮಾತು ಹೆಂಗ್ ಬಂತೀವನಿಗೆ ಅಂತೇಳಿ ನನಗೆ ಸಿಟ್ಟು ಬಂದದ, ಬೈಲಕತ್ತೀನಿ ನಾನು. ಯಾವಾಗಂದ, ಈಗ ನಿಮ್ಮ ಎದುರೇ ಒಂದು 10 ನಿಮಿಷ ಆಗಿಲ್ಲ ನೋಡ್ರಿ, ಈಗ ನಿಮ್ಮ ಎದುರೇ ಅಂದ ನೀವು ಕೇಳಿಸ್ಕೊಂಡಿರೋ ಇಲ್ಲ ಅಂತ. ಅದಕ್ಕೆ ಗುರುಗಳಂದ್ರತ್ತ, 20 ವರ್ಷ ಆಯ್ತು ನಿನಗ, ನೀ ಬ್ರಹ್ಮ ಅದಿ, ನೀ ಶಿವ ಅದಿ, ನೀ ಚೈತನ್ಯ ಅದಿ, ನೀ ಕೂಟಸ್ಥ ಅದಿ, ನೀ ಸಾಕ್ಷಿ ಅದಿ ಅಂತೇಳಿ ನಿನಗೆ ಹೇಳಕತ್ತೀನಿ. 20 ವರ್ಷ ಆಯ್ತು ನಿನಗ ನೀ ಶಿವ ಅದಿ ಅಂತ ಹೇಳಿದ್ರ ಅದು ನಿನಗೆ ಪರಿಣಾಮನೇ ಆಗುವಲ್ದು. ಇವ ಒಂದು 10 ನಿಮಿಷ ಆಗಿಲ್ಲ ಕತ್ತಿ ಮಗನೇ ಅಂದದ್ದು ಎಷ್ಟು ಪರಿಣಾಮ ಮಾಡ್ಕೊಂಡಿದೆಲ್ಲ ಇದು ನೀನು ಅಂದ. ಯಾವುದನ್ನ ನಾವು ಹೆಚ್ಚು ಪರಿಣಾಮ ಮಾಡ್ಕೋಬೇಕು, ಯಾವುದಕ್ಕ ಮಹತ್ವ ಕೊಡಬೇಕು, ಹೆಂಗದ ದೃಷ್ಟಾಂತ ಚಲೋ ಅದ ಇಲ್ಲ ಇದ? 20 ವರ್ಷಲಿಂತ ನಿನಗೆ ಬ್ರಹ್ಮ, ನೀ ಶಿವ, ನೀ ಚೈತನ್ಯ ಅಂತ ಹೇಳಿದ್ರೆ ನಿನಗೆ ಅನುಭವ ಮಾಡ್ಕೊಳ್ಳಲಾಗಿದೆ. ಒಂದು 10 ನಿಮಿಷದಾಗೆ ಇವ ಒಂದು ಮಾತು ನಿನಗೆ ಎಷ್ಟು ಅನುಭವಕ್ಕೆ ಬರ್ಲಕ್ಕತ್ತದಲ್ಲ, ಯಾಕ ಕೇಳಿಸ್ಲಕ್ಕತ್ತದ? ಗಪ್ ಹೆಂಗದ ಇದು ದೃಷ್ಟಾಂತ? ಮಟ್ಟಿ ಕಲ್ಲಿಯವ್ರು ಕೊಟ್ಟ ದೃಷ್ಟಾಂತ. ಅದಕ್ಕ ಮನಸ್ಸಿಗೆ ಕೆಪಾಸಿಟಿ ಒಳ್ಳೇದು ಬಿಟ್ಟು ಕೆಟ್ಟದ್ದನ್ನ ಇಟ್ಕೊಳ್ಳೋ ಸಾಮರ್ಥ್ಯ ಯಾವುದು? ಕೆಟ್ಟ ಮನಸ್ಸಿಗೆ. ಯಾರ ಮನಸ್ಸು ಒಳ್ಳೇದಿರ್ತದ ಅವ್ರದ್ದೇನಿರ್ತದ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದು ಇಟ್ಕೊಳ್ಳೋಂಥ ಸಾಮರ್ಥ್ಯ. 2 ಸಾಮರ್ಥ್ಯಗಳು, ಮನಸ್ಸಿನ 2 ಸ್ಥಿತಿಗಳು. ಯಾವುದು ಕೆಟ್ಟ ಶಬ್ದಗಳನ್ನ ಬಿಟ್ಟು ಒಳ್ಳೆ ವಿಷಯವನ್ನಷ್ಟೇ ಗ್ರಹಣ ಮಾಡ್ತದೆ, ಅದು ಒಳ್ಳೆ ಮನಸ್ಸು. ಯಾವುದು ಒಳ್ಳೇದನ್ನು ಬಿಟ್ಟು ಕೆಟ್ಟದ್ದನ್ನು ಆಡಿ ಗ್ರಹಣ ಮಾಡ್ತದೆ, ಅದು ಕೆಟ್ಟ ಮನಸ್ಸು. ಅದಕ್ಕಿಲ್ಲಿ ನಿಸ್ಸಂಸಾರ ಸಂಸ್ಕಾರ
ಆತ್ಮನೇ ನಿತ್ಯ ಸತ್ಯವಾಗದ್ದು, ಸಂಸಾರ ಅನಿತ್ಯ ಅನ್ನೋದು ಹೇಳಿದ್ರು. ಆಮೇಲೆ ಮೂರನೇದೇನದ ನಿರ್ವಾಣ ಸಂಸ್ಕಾರ. ನಿರ್ವಾಣ ಅಂದ್ರೇನು? ಹೊನ್ನು, ಹೆಣ್ಣು, ಮಣ್ಣು ಈ ಮೂರರ ಮೋಹ ಬಿಡಿಸಿ ಶಿಷ್ಯನನ್ನು ಸರ್ವ ಬಂಧ ಮುಕ್ತನನ್ನಾಗಿಸಲು ಶ್ರೀ ಗುರುವು ನೀಡುವ ಆತ್ಮೋಪದೇಶವು ನಿರ್ವಾಣ ಸಂಸ್ಕಾರ. ಈ ಲೌಕಿಕ ಬದುಕಿನ ಮ್ಯಾಲ ಮೋಹ, ಲೌಕಿಕ ಬದುಕು ಇರ್ಲಿ, ಆದ್ರ ಅದರ ಮ್ಯಾಲ ಮೋಹ ಇರಬಾರ್ದು. ಅದು ಹೇಳಕತ್ತಾರವ್ರು. ಲೌಕಿಕ ಸಂಸಾರದ ವಿರೋಧ ಇಲ್ಲ, ಇಲ್ಲಿ ಸಂಸಾರ ಇರ್ಲಿ, ಆದ್ರೆ ಸಂಸಾರ ಮೋಹ ಬೇಡ. ಆ ಮೋಹನೇ ನಮಗ ಹಾಳು ಮಾಡ್ತದ. ಹಿಂಗಾಗಿ ಅದರ ಮೇಲಿಂದು ಮೋಹ ಇರಬಾರ್ದು. ಆ ಮೋಹ ಕಳ್ಕೊಳ್ಳೋದೇ ನಿರ್ವಾಣ ಸಂಸ್ಕಾರ. ಇದನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದಂದ್ರ 3 ರೀತಿ ತಾಪ: ಆಧ್ಯಾತ್ಮಿಕ ತಾಪ, ಆದಿಭೌತಿಕ ತಾಪ, ಆದಿದೈವಿಕ ತಾಪ ಅಂತೇಳಿ ಇವು ತಾಪದಾಯಕ ಆಗಿರ್ತಾವ. ನಮ್ಮ ಮೋಹದಿಂದ, ಮೋಹಕ್ಕೆ ಕಾರಣ, ಮೋಹಕ್ಕೆ ಈ 3 ತಾಪಗಳ ಕಾರಣ ಯಾವುದಂದ್ರೆ ನಮ್ಮ ಮೋಹ. ಹಿಂಗಾಗಿ ಈ ಮೋಹ ಕಳ್ಕೊಂಡಿವಂದ್ರೆ ಈ ತಾಪಗಳನ್ನು ಕಳ್ಕೊಂಡು ಹೋಗ್ಬಿಡ್ತದ. ವೈಷಯಿಕ ಬಂಧನ ಹರಿದು ಹೋಗುತ್ತದೆ, ವಿಷಯದ ಬಂಧನ ಹರಿದು ಹೋಗ್ಬಿಡ್ತದೆ. ಕಾಲ, ಕರ್ಮ, ಮಾಯಗಳ ಹಿಡಿತದಿಂದ ಮುಕ್ತಿ ಸಮನಿಸುತ್ತದೆ. ಆ ಕಾಲದ ಹಿಡಿತ, ಕರ್ಮದ ಹಿಡಿತ, ಮಾಯೆಯ ಹಿಡಿತದಿಂದ ಏನಾಗ್ತದೆ? ಅದರ ಕ್ಲಚ್ ಏನದವಲ್ಲ, ಅವುಗಳ ಹಿಡಿತದಿಂದ ಬುಡಗಡೆ ಬಂದುತ್ತದೆ, ಮುಕ್ತಿ ಸಮನಿಸುತ್ತದೆ. ಅದಕ್ಕೊಬ್ಬ ಹುಡುಗ ಮಠಕ್ಕೆ ಬರ್ತಿದ್ನಂತ. ದೃಷ್ಟಾಂತ ಹೇಳ್ಕೊತ್ ಕೂತಿರ ಟೈಮ್ ಬಹಳ ಆಗ್ತದ, ಬೇಡ, ಮತ್ತೆ ಯಾವಾಗಾರ ಹೇಳ. ಅದಕ್ಕೆ ಸಂಸಾರ ಇರಬಾರ್ದು ಅಂತ ಯಾರೂ ಹೇಳಿಲ್ಲ, ಸಂಸಾರ ಮೋಹ ಇರಬಾರ್ದು ಅಂತ ಹೇಳ್ಯಾರ. ಮುಂದೆ ತತ್ವ ಸಂಸ್ಕಾರ. ತತ್ವ ಸಂಸ್ಕಾರ ಅಂದ್ರೆ ವಿಶ್ವದಲ್ಲಿರುವ ಸಕಲ ತತ್ವಗಳ ಪರಿಜ್ಞಾನ ನೀಡಿ ತತ್ವಾತೀತ ಮಹಾದೇವನತ್ತ ನಡೆಗಲಿಸಲು ಶ್ರೀ ಗುರು ಈ ಉಪದೇಶ ತತ್ವ ಸಂಸ್ಕಾರ. ವಿಶ್ವದಲ್ಲಿ ಎಷ್ಟು ತತ್ವ ಅದಾವ? ಎಲ್ಲ 36 ತತ್ವಗಳಿಗೆ ಮೂಲ ಆಧಾರ ಪರಮಾತ್ಮ. ಆ ಪರಮಾತ್ಮನ ಕಡೆ ಕರ್ಕೊಂಡು ಹೋಗವನು. ಎಲ್ಲದಕ್ಕೂ ನಾಮ ರೂಪ ಆಧಾರ. ಎಲ್ಲ ನಾಮಗಳಿಗೆ, ಎಲ್ಲ ರೂಪಗಳಿಗೆ ಆಧಾರವಾದಂಥ ಪರಮಾತ್ಮನ ಕಡೆ ಕರ್ಕೊಂಡು ಹೋಗದೆ ತತ್ವ ಸಂಸ್ಕಾರ. ಇದರಿಂದ ಶಿಷ್ಯನು ಅಂತರ್ಮುಖಗೊಳ್ಳುತ್ತಾನೆ. ಇಲ್ಲೇನಾತನು? ಶಿಷ್ಯ ವಿಷಯಾಸಕ್ತನಾಗಿ ಮನಸ್ಸು, ಬಾಹ್ಯದಲ್ಲಿ ಹರಿದಾಡುವ ಮನಸ್ಸನ್ನ ಅವನೇನ್ ಮಾಡ್ತಾನ? ಅಂತರ್ಮುಖಿಗೊಳಿಸ್ಕೊತಾನೆ. ಅಂತರ್ಮುಖಿಗೊಳಿಸ್ಕೊಂಡು ಗುರು ಹೇಳಿದ ತತ್ವ ಉಪದೇಶದಿಂದ ಅವನು ವಿಷಯಗಳ ನಿರಸನ ಮಾಡ್ಲಿಕ್ಕೆ ಹತ್ತಿಬಿಡ್ತಾನೆ. ಮಾಡಿ ಅಂತರ್ಮುಖಿ ಆದ್ನಂದ್ರ ವಿಷಯ ವಿಮುಖಿಯಾಗಿ ಆತ್ಮ ಸಮ್ಮುಖಿ ಆಗ್ತಾನೆ. ಮೊದಲು ಹೆಂಗಿದ್ದ? ಆತ್ಮ ವಿಮುಖಿಯಾಗಿ ವಿಷಯ ಸಮ್ಮುಖಿಯಾಗಿದ್ದ. ಈಗೇನಾದ? ವಿಷಯ ವಿಮುಖಿಯಾಗಿ ಆತ್ಮ ಸಮ್ಮುಖಿ ಆಗ್ತಾನ. ವಿಷಯ ಸಮ್ಮುಖಿ ಆದಾಗ ಚಂಚಲ ಇದ್ದಾವ. ಯಾವಾಗ ಆತ್ಮ ಸಮ್ಮುಖಿ ಆಗ್ತಾನ ಆವಾಗ ಅವ ನಿಶ್ಚಲ ಆಗ್ತಾನ, ನಿರ್ಮಲ ಆಗ್ತಾನ. ನಿರ್ಮಲ ಆಗಿ ಈ ರೀತಿ ಸಾಧನೆ ಇದೆ. ತತ್ವ ಸಂಸ್ಕಾರದಿಂದ ಉಂಟಾಗುವಂತ ಪರಿಣಾಮಗಳು. ಶಿಷ್ಯ ಅಂತರ್ಮುಖಗೊಳ್ಳುತ್ತಾನೆ. ಇಲ್ಲಿ ಇಷ್ಟಲಿಂಗ ಪೂಜೆ ಅದೇನ್ ಮಾಡ್ತಿರಲ್ಲ, ಅದರ ಉಪಯೋಗ ಏನಪ್ಪಾ ಅಂತಂದ್ರೆ ಮನಸ್ಸು ಅಂತರ್ಮುಖಗೊಳ್ಳೋದಕ್ಕೆ ಬೇಕು. ಕಾನ್ಸಂಟ್ರೇಷನ್ ಸಲುವಾಗಿ ಇಷ್ಟಲಿಂಗ ಪೂಜೆ ಬೇಕು. ಮತ್ತೆ ಜನ್ಮ ಜನ್ಮಾಂತರದ ಕರ್ಮ ಫಲಗಳು ಹರಿಬೇಕು ಅಂತಂದ್ರೆ ಜಂಗಮ ಸೇವೆ. ಜಂಗಮ ಸೇವೆ ಅಂದ್ರೆ ಸಮಾಜದಲ್ಲಿ 84 ಲಕ್ಷ ಜೀವರಾಶಿಗಳ ಅವಶ್ಯಕತೆ ಏನೇನಾದ ತಿಳ್ಕೊಂಡು ನಮ್ಮ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯದ ಅದನ್ನ ಮಾಡಬೇಕು. ಅದೇ ಜಂಗಮ ಸೇವೆ. ಮತ್ತೆ
84 ಲಕ್ಷ ಜೀವರಾಶಿಗಳನ್ನ ಎಲ್ಲಿ ಹುಡುಕೊಂಡು ಹೋಗ್ಬೇಕ್ರಿ ಅಂತಂದ್ರ ಸಮಾಜದ ಜೀವಿಗಳ ಒಂದು ಸೇವೆಗಾಗಿ ಮಠನೋ ಆಶ್ರಮನೋ ಕಟ್ಟಿಕೊಂಡಂತ ಒಬ್ಬ ಜಂಗಮ ಇರ್ಬೋದು, ಒಬ್ಬ ಸ್ವಾಮೀಜಿ ಇರ್ಬೋದು, ಮತ್ತಿನ್ನ ಯಾರೋ ಒಬ್ಬರು ಆಶ್ರಮ ವಾಸಿಗಳಿರ್ಬೋದು. ಅವ್ರೇನಿರ್ತಾರೆ, ರೆಪ್ರೆಸೆಂಟೇಟಿವ್, ಆ ಸಮಾಜದ ರೆಪ್ರೆಸೆಂಟೇಟಿವ್ ಇರ್ತಾರೋ, ಆ 84 ಲಕ್ಷ ಜೀವರಾಶಿಗಳ ರೆಪ್ರೆಸೆಂಟೇಟಿವ್. ಅವನಿಗೆ ನಾವು ಏನಾರ ಸಂತೃಪ್ತಿ ಪಡಿಸ್ದೇವು, ಅವನ ಅವಶ್ಯಕತೆಗಳನ್ನ ಪೂರೈಸಿದೆವು ಅಂತಂದ್ರ ಅವ ಎದರ ಸಲುವಾಗಿರ್ತಾನ? ಜಂಗಮನ ಕೆಲಸ ಏನಂದ್ರ ಇಲ್ಲದವರಿಗಾಗಿ ಇದ್ದವ್ರ ಬಲ್ಲಿದು ಸಂಗ್ರಹ ಭಿಕ್ಷೆ ಬೇಡ್ತಿರ್ತಾನ. ಯಾರ ಬಲ್ಲಿ ಅದ ಉಳ್ಳವರ ಹತ್ರ ಭಿಕ್ಷೆ ಬೇಡಿ ತಂದು ಇಲ್ಲದವರಿಗೆ ಹಂಚ್ತಾನ. ಸರ್ಕ್ಯುಲೇಷನ್ ಸಿಸ್ಟಮ್ ಜಂಗಮನ ಕೆಲಸ. ತನ್ನ ಹೊಟ್ಟೆಗಾಗಿ, ತನ್ನ ಹೆಂಡತಿ ಮಕ್ಕಳಿಗಾಗಿ ಭಿಕ್ಷೆ ಬೇಡವ ಭಿಕಾರಿ. ಅವನು ಜಂಗಮ ಅಲ್ಲವ. ಸಮಾಜಕ್ಕಾಗಿ ಭಿಕ್ಷೆ ಬೇಡ್ಬೇಕವ. ಇಲ್ಲದ ಜೀವಿಗಳು, ಅಶಕ್ತರಿಗಾಗಿ, ನಿರ್ಗತಿಕರಿಗಾಗಿ, ದುರ್ಬಲರಿಗಾಗಿ, ಅಲಕ್ಷಿತರಿಗಾಗಿ, ಅವ್ರಿಗೆ ಯಾರು ಕೇಳೋರಿರ್ಲಾರ್ದಂಗಿದ್ದಾಗ ಅವರಿಗೆ ಜಂಗಮ ಏನ್ ಮಾಡ್ತಾನ? ನಾನು ಅದೀನಿ, ಯಾಕೆ ಚಿಂತೆ ಮಾಡ್ತೀರಿ ಅಂತೇಳಿ ಅವ್ರಿಗೆ ಅನ್ನ, ಆಶ್ರಯ, ಅರಿವಿ, ಔಷಧ, ಶಿಕ್ಷಣ ಎಲ್ಲ ಕೊಟ್ಟು ಅವರನ್ನು ರಕ್ಷಣೆ ಮಾಡಿ ಅವರನ್ನು ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ತಂದು ನಿಂದಿರಿಸಂತ ಕೆಲಸ, ಸಾಮಾಜಿಕ ಕಳಕಳಿ ಇರೋಂಥ ಕೆಲಸ ಯಾವನು ಮಾಡ್ತಾನ ಅವನೇ ನಿಜವಾದ ಜಂಗಮ. ಆ ಜಂಗಮ ಏನದನ? ಅದಕ್ಕೇನಂತಾರ? ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಚರಾಚರ. ಅಂತ ಜಂಗಮನಿಗೆ ನೀವು ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರ ಅವನು ಅನ್ನ 84 ಲಕ್ಷ ಜೀವರಾಶಿಗಳನ್ನ ತೃಪ್ತಿ ಪಡಿಸ್ತದಂತ. ಅವನಿಗೆ ಉಣಿಸಿದ ಒಂದು ತುತ್ತ ಅನ್ನ. ಯಾಕಂದ್ರ ಅವನು ಆ ಎಲ್ಲ ಜೀವಿಗಳ ಒಂದು ಪ್ರತಿನಿಧಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾನಂತ. ಇವೆಲ್ಲ ಬಹಳ ಎತ್ತರದ ತತ್ವಗಳು. ಇವಕ್ಕೆಲ್ಲ ಎದರ ಕ್ವಶನ್ ಕೇಳಂಗೆಲ್ಲ ಪಾಲನೆ ಮಾಡ್ಕೋತ ಹೋದವ್ರಿಗೆ ಅರ್ಥ ಆಗ್ತದವು. ಹಂಗ ಇಲ್ಲೇನದಪ್ಪ ಅಂತಂದ್ರೆ ತತ್ವ ಸಂಸ್ಕಾರ. ಇಲ್ಲಿ ಶಿಷ್ಯ ಅಂತರ್ಮುಖಿಗೊಂಡು ಪ್ರಕೃತಿಕ ತತ್ವ ಮಂಡಲ ದಾಟಬೇಕು. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಏನೋ ಪ್ರಕೃತಿಯ ತತ್ವ ಮಂಡಲ ದಾಟಿ ಅದರ ಆಚೆ ವ್ಯಾಪಿಸಿದ ಪರಮ ಪ್ರಭುವಿನತ್ತ ಪ್ರಯಾಣ ಬೆಳೆಸುತ್ತಾನೆ. ಪ್ರಕೃತಿ ಮಂಡಲ ದಾಟಿ ಹೋಗಿ ಪರಮ ಪ್ರಭುವಿನಲ್ಲಿ ಪ್ರಯಾಣ ಬೆಳೆಸ್ತಾನ. ತತ್ವ ಸಂಸ್ಕಾರ. ಮುಂದೆ ತತ್ವ ಸಂಸ್ಕಾರ ಹೊರಗಿಂದು. ಇನ್ನು ಆಧ್ಯಾತ್ಮ ಸಂಸ್ಕಾರ ಅಂತಂದ್ರೆ ಒಳಗೆ ದೇಹದ ಅಣುಗಳಲ್ಲಿ ಅವ್ಯಕ್ತನಾಗಿ ಆತ್ಮ ನೆಲೆಸಿದ್ದಾನೆ. ಅವನ ದರ್ಶನ ಸುಲಭವಾಗಲೆಂದು ಯೋಗಿಗಳು ನವಚಕ್ರಗಳನ್ನ ಕಲ್ಪಿಸಿದ್ದಾರೆ. ಶ್ರೀ ಗುರು ಆ ಚಕ್ರಗಳ ಸ್ಥಾನ, ರಚನೆ ಹಾಗೂ ಅಲ್ಲಿ ನೆಲೆಸಿದ ದೇವತೆ, ಆ ದೇವತೆಯ ಅರ್ಚನಾ ವಿಧಾನ ಎಲ್ಲ ಶಿಷ್ಯನಿಗೆ ತಿಳಿಸಿ ಅವುಗಳನ್ನು ಕುರಿತು ಉಪಾಸನೆ ಮಾಡಬೇಕು. ಅಲ್ಲಿರುವ ದೇವತೆಗಳನ್ನು ಕುರಿತು ಉಪಾಸನೆ ಮಾಡುವಂತೆ ಉಪದೇಶಿಸುತ್ತಾನೆ. ಇದು ಆಧ್ಯಾತ್ಮ ಸಂಸ್ಕಾರ. ಇದರಿಂದ ಆತ್ಮಸ್ಫುರಣೆ ಹಾಗೂ ಸರ್ವಾತ್ಮ ಭಾವ ಉದಯವಾಗುತ್ತದೆ. ಇದು ಉಪಾಸನೆಯ ಪದ್ಧತಿಯನ್ನು ಮೋಕ್ಷ ಪಡ್ಕೊಳ್ಳೋಕೆ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಅನುಗ್ರಹ ಸಂಸ್ಕಾರ. ಅನುಗ್ರಹ ಸಂಸ್ಕಾರ ಇದೇನು ಉಪಾಸನೆ? ಅದು ಮೊದಲಿಂದ್ರಾಗ ಕರ್ಮ ಇತ್ತು. ಈಗ ಇಲ್ಲೇನ್ ಮಾಡಿದ್ರು? 7 ಚಕ್ರಗಳು ಹೇಳಕತ್ತಾರ. ಇಲ್ಲಿ ಈ ಚಕ್ರಗಳು ಎದ್ರಾಗ ಬರ್ತಾವ ಅಂದ್ರೆ ಉಪಾಸನೆ, ಧ್ಯಾನದಾಗ ಬರ್ತಾವ ಇವೆಲ್ಲ. ಅದನ್ನೇ ಇಲ್ಲಿ ಹೇಳಿದ್ರು. 6ನೇದ್ದೇನದ? ಅನುಗ್ರಹ ಸಂಸ್ಕಾರ. ಶಿಷ್ಯನ ಭಾವಕ್ಷೇತ್ರದಲ್ಲಿ ಶಿವಜ್ಞಾನ ಹಾಗೂ ಶಿವಶಾಂತಿ ಎಂಬ ಶೀತಲ ಜಲವ ಹನಿದು ಆ ಶಿಷ್ಯನ ಭಾವದಲ್ಲಿ ಶಿವಜ್ಞಾನ, ಜ್ಞಾನ ಬಂತು ಅಂದ್ರೆ ಶಾಂತಿ ಅದರ ಸಂಗಟೆ ಬರ್ತದೆ. ಅಜ್ಞಾನ ಇದ್ದದ್ದಕ್ಕೆ ಅಶಾಂತಿ ಆಗ್ತಿರ್ತದೆ. ಅಂತದೊಂದು ಶಿವಜ್ಞಾನದ ಶೀತಲ ಜಲ ಹನಿದು ಅಪ್ರತಿಮ ದೈವಿ ಶಕ್ತಿಯನ್ನು ಅವತರಿಸಿಕೊಡುವ ಅನುಗ್ರಹ ಸಂಸ್ಕಾರ.
ಇದರಿಂದ ಪ್ರಶಾಂತಿಯ ಅನುಭವ. ಇಲ್ಲಿ ಆ ಶಿಷ್ಯನ ಭಾವನೆಯಲ್ಲಿ ಶಿವಜ್ಞಾನ ಹೇಳಿ 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 ಶಾಂತಿ ತಂದು ಕೊಡಂತ ಕೆಲಸ ಇದೆ. ಅನುಗ್ರಹ ಸಂಸ್ಕಾರ. ಅನುಗ್ರಹ ಅಂತಂದ್ರೆ ಶಾಂತಿ. ಶಿವ ಸಂಸ್ಕಾರ ಹೊಂದಿ ಶಾಂತಿ ಪ್ರಶಾಂತ ಹೊಂದಿದವ್ರದ್ದು ಅನುಗ್ರಹ. ನೆಕ್ಸ್ಟ್ ಸತ್ಯ ಶುದ್ಧ ಸಂಸ್ಕಾರ. ಸತ್ಯ ಶುದ್ಧ ಸಂಸ್ಕಾರ ಅಂದ್ರೆ ಶಿಷ್ಯನ ಮಂದಿರದಲ್ಲಿ ಚಿರಂತನ ಸತ್ಯವಾದ ದೈವಿ ಪ್ರಜ್ಞೆ, ಆತನ ಹೃದಯದೊಳಗೆ ದೈವಿ ಪ್ರಜ್ಞೆ ಅಭಿವ್ಯಕ್ತವಾಗಬೇಕಾದರೆ ಹೃದಯ ಪೂರ್ಣ ಶುದ್ಧವಾಗಬೇಕಲ್ಲವೇ? ಹೃದಯ ಸ್ವಚ್ಛ ಆಗಬೇಕು. ಅದರೊಳಗ ಪ್ರತಿಬಿಂಬ ಮೂಡಬೇಕು ಅಂತಂದ್ರ ಕನ್ನಡಿ ಸ್ವಚ್ಛ ಇದ್ರೆ ಪ್ರತಿಬಿಂಬ ಮೂಡ್ತದೆ. ಹಂಗ ಹೃದಯ ಸ್ವಚ್ಛ ಆಗಬೇಕು. ಅದಕ್ಕಾಗಿ ಗುರುವು ವೃತ್ತಿ ನಿರೋಧ ರೂಪ ವಿಮಲ ಬೋಧೆ ನೀಡುತ್ತಾನೆ. ಮನಸ್ಸು ಏನೇನ್ ಮಾಡ್ತಿರ್ತದ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವಕ್ಕೇನಾರ ಕರಿತೀರ ನೀವು? ಅವಕ್ಕ ತಾವೇ ಬರ್ತಾವ? ಏನ ಕರಿತೀರ ಅವಕ್ಕ? ತಾವೇ ಬರ್ತಾವ. ತಾವೇ ಬಂದು ಅಂದ್ರೆ ಅವಕ್ ನೀವೇನ್ ಮಾಡ್ಬೇಕು? ನಿರೋಧ ಮಾಡ್ಬೇಕು. ನಿಂದೇನ್ ಕೆಲ್ಸದ ಇಲ್ಲಿ ಅಂತ ಕೇಳ್ಬೇಕು ಅವಕ್ಕ. ಏ ಕಾಮವೇ ನಿಂದೇನ್ ಕೆಲ್ಸದ? ಎಲೆ ಕ್ರೋಧವೇ ನಿಂದೇನ್ ಕೆಲ್ಸದ ಇಲ್ಲಿ? ದುರಹಂಕಾರವೇ ನಿಂದೇನ್ ಕೆಲ್ಸದ? ಮತ್ಸರವೇ ನಿಂದೇನ್ ಕೆಲ್ಸದ ಇಲ್ಲಿ? ಎದಕ್ ಬರ್ತಿದ್ದಿ ಕರಿಲಾರ್ದೆ? ತಾವೇ ಬರ್ತಿರ್ತಾವ. ಆಸೆ ತಾನೇ ಬರ್ತಿರ್ತಾವ. ನಿಂದೇನ್ ಕೆಲ್ಸದ ಅಂತ ಕೇಳ್ಬೇಕಲ್ಲ ಅವಕ್ಕ. ನಿಮಗೆ ಸಿಟ್ಟು ಬಂದದಂದ್ರ ಯಾರ ಜೊತೆಗೆ ಮಾತನಾಡುವಾಗ ಒಮ್ಮಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವಾಗ ಸಿಟ್ಟು ಬಂದದ್ರದ್ದು ಅರಿವು ನಿಮಗಿರ್ಬೇಕು. ಸಿಟ್ಟು ಬಂದದ್ ನನಗ ಅನ್ನೋದು ನಿಮಗ್ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಇಲ್ಲಿ ಸಿಟ್ಟಿಂದ ಏನಾರ ಅವಶ್ಯಕತೆ ಆದೇನು? ಇಲ್ಲ. ಅವಶ್ಯಕತೆ ಇಲ್ಲ ಅಂದ್ರೂ ಅದು ಯಾಕೆ ಬಂತು? ನಿಂದೇನ್ ಕೆಲ್ಸದ ಅಂತೇಳಿ ಅದಕ್ಕೆ ಕ್ವಶನ್ ಮಾಡಿದ್ರೆ ಅದು ಮತ್ತೆ ವಾಪಸ್ ಓದ್ತದ. ನೀವು ಕ್ವಶನ್ ಮಾಡಂಗಿಲ್ಲ. ಅದೇನ್ ಮಾಡ್ತದ? ಇನ್ನ ಇಟ್ಟು ತಕ್ಕ ತೈ ಅಂತೇಳಿ ತಂದೆ ಭರತನಾಟ್ಯ ಮಾಡಿಬಿಡ್ತು. ಅದಕ್ಕೆ ಏನ್ ಹೇಳ್ಯಾರ? ಕರೆಯದೆ ಬರುವವನ ಏನ್ ಮಾಡಂದ್ರ ಸರ್ವಜ್ಞ ಕೆರೆಯಿನಿಂದ ಹೊಡಿಯ ಅಂದ. ಅವ್ ತಾನೇ ಬರ್ತಿರ್ತಾವಲ್ಲ ಅವಕ್ಕ ಒಂದ್ ಸ್ವಲ್ಪ ಬಡದ್ ಇಡ್ರಿ, ಒಂದಿಟ ಹತ್ತಿ ಬಡದ ಇಡ್ರಿ ಅಂತ. ಅದಕ್ಕೆ ಶಿಷ್ಯನ ಋನ್ಮಂದಿರದಲ್ಲಿ ಚಿರಂತನವಾದ ಸತ್ಯವಾದ ದೈವಿ ಪ್ರಜ್ಞೆ ಅಭಿವ್ಯಕ್ತವಾಗಬೇಕಾದರೆ ಹೃದಯ ಪೂರ್ಣ ಶುದ್ಧವಾಗಬೇಕು. ಅದಕ್ಕಾಗಿ ಶ್ರೀ ಗುರು ವೃತ್ತಿ ನಿರೋಧ ರೂಪ ವಿಮಲ ಬೋಧೆ ನೀಡುತ್ತಾನೆ. ಧ್ಯಾನಕ್ಕೆ ಕುಂತಿರ್ತೀರಿ, ಕುಂತತ್ನಾಗ ನಿಮ್ಮ ಮನೆ ಪಕ್ಕದವರು ಏನೋ ಒಂದು ಒಗ್ಗರಣೆ ವಾಸನೆ ಹಾಕಿಬಿಡ್ತಾರೆ. ನಿಮ್ಮ ಮನೆ ಪಕ್ಕದವರೆಲ್ಲ ಇನ್ನ 4-5 ಮನೆ ದೂರ ಇದ್ದವ್ರು ಸಹಿತ ಏನೋ ಒಂದು ಮಾಡಿದ್ರಂದ್ರೆ ಅದರ ವಾಸನೆ ನಿಮ್ಮ ಮೂಗಿ ಬಡಿತಿರ್ತದೆ. ನಿಮ್ಮ ಮನಸ್ಸೇನಾಗ್ತದ? ಧ್ಯಾನವನ್ನ ಬಿಟ್ಟು ಆ ವಾಸನೆ ಕಡೆ ಹೋಗ್ಬಿಡ್ತದೆ. ವಾಸನೆ ಕಡೆಗೆ ಹೋದ್ಮೇಲೆ ನನ್ನ ಮನಸ್ಸು ಧ್ಯಾನದಿಂದ ಪಲ್ಲಟಗೊಂಡದ ಅನ್ನೋದು ವಿವೇಕ ನಿಮಗೆ ಅರಿವು ಉಂಟಾಗಿ ಆ ವಾಸನೆ ಬೆನ್ನಿಂದ ಹೋಗಬೇಡ ಬಾ ಇಲ್ಲಿ ಅಂತೇಳಿ ಅದಕ್ಕೆ ಕರೆದು ಮತ್ತೆ ಉಪಾಸನೆ ಒಳಗೆ ತೊಡಗಿಸ್ಬೇಕದಕ್ಕೆ. ಯಾರೋ ಬಂದಾರ ಮಾತಾಡ್ಲಕತ್ತಾರ, ಅವ್ರ ದನಿ ಕೇಳಕತ್ತದ. ಯಾರೋ ಬರ್ಲಿ ದನಿ ಕೇಳಕತ್ತದ, ನಿನಗೇನು ಕರೆದಿಲ್ಲ, ಅವ್ರದವ್ರು ಮಾತಾಡ್ತಿರ್ತಾರ, ನಿಂದೇನಾದ್ರ ಕೂಡತ್ತೇಳ ಮನಸ್ಸಿಗೆ ಕುಂದಿರ್ಸ್ಬೇಕು. ಒಂದ್ ಕಡೆ ಕುಂದಿರ್ಸಿ ಉಪಾಸನೆ ಒಳಗ ಮಂತ್ರ ಜಪದೊಳಗ ಅದಕ್ಕೆ ಕುಂದಿರ್ಸ್ಬೇಕು. ಮಂತ್ರ ಜಪ ನೀ ಮಾಡ್ಕೋತಿರು, ನಾ ಊರೆಲ್ಲ ತಿರುಗಾಡ್ತೀನಿ ಅಂತಂದ್ರ ಊರೆಲ್ಲ ತಿರುಗಾಡ ಮನಸ್ಸಿನ ಬಗ್ಗೆ ಅರಿವು ಇಟ್ಕೊಂಡು ಅದಕ್ಕೆ ಒಂದ್ ಕಡೆ ಕುಂದಿರ್ಸೋದು ಕಲಿಸ್ಬೇಕು. ಶರೀರಕ್ಕ ಶ್ರಮ ವಹಿಸಿ ಅಡ್ಡಾಡೋದು ಕಲಿಸ್ಬೇಕು. ಮನಸ್ಸಿಗೆ ಅಡ್ಡಾಡಬೇಡ ಅಂತೇಳಿ ಒಂದ್ ಕಡೆ ಕುಂದಿರ್ಸೋದು ಕಲಿಸ್ಬೇಕು. ಮನಸ್ಸು ಒಂದ್ ಕಡೆ ಕುಂತಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಶರೀರ ಅಡ್ಡಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ನಾವೇನ್ ಮಾಡ್ತೀವಿ? ಶರೀರವನ್ನು ಒಂದ್ ಕಡೆ ಕುಂದಿರ್ಸ್ಬೇಕಂತೀವಿ, ಏನೂ ಮಾಡ್ಲಾರ್ದಂಗ ಆರಾಮ್, ಏನು ಮಾಡೋದ್ಬೇಡ, ಎಲ್ಲ ಕಂಪ್ಯೂಟರ್ಲಿಂತ ಕೆಲಸಗಳಾಗಬೇಕು. ಈಗ ಆಪರೇಷನ್ ಸಹಿತ ಡಾಕ್ಟರ್ಗಳು ಮಾಡಲ್ಲ. ಈಗ ರೋಬೋಟಿಕ್ ಆಪರೇಷನ್ ಅದ್ ಬಂದವ, ಕೇಳಿರ? ರೋಬೋಟ್ಸ್ ಮಾಡಿಬಿಡ್ತಾವ ಆಪರೇಷನ್. ಈ ಮನುಷ್ಯ 30 ಆಪರೇಷನ್ ಮಾಡಿದ್ರೆ ಅದು 300 ಆಪರೇಷನ್ ಮಾಡ್ತದ ಒಂದು ದಿವಸಕ್ಕೆ.
ಎಂತ ರಶ್ ಅದ ಅಂದ್ರೂ ಮುಂಜಾನೆ 10, ಮಧ್ಯಾಹ್ನ 10, ರಾತ್ರಿ 10, 30 ಆಪರೇಷನ್ ಮಾಡಬಹುದು ಮನುಷ್ಯ. ಆದ್ರ ರೋಬೋಟ್ ಏನ್ ಮಾಡ್ತದ? 300 ಆಪರೇಷನ್ ಮಾಡ್ತದ. ಎಲ್ಲ ಸ್ಟಿಚ್ ಹಾಕ್ತದ, ಎಲ್ಲ ಮಾಡ್ತದ. ಮೊಳಕಾಲಿನ ಚಿಪ್ ಸಹಿತ ತೆಗೆದು ಮತ್ತೊಂದು ಚಿಪ್ ಕುಂದಿಸ್ತದ. ಅದು ಎಲ್ಲ ಒಳಗೆ ಸ್ಟಿಚ್ ಹಾಕ್ತದ, ಎಲ್ಲ ಮಾಡ್ತದ. ಮತ್ತೆ ಎಲ್ಲ ಮಷೀನ್ ಮಾಡಿದ್ಮೇಲೆ ಇವಂದೇನ್ ಕೆಲಸ? ಹೀಗಾಗಿ ಆ ವೃತ್ತಿ ನಿರೋಧ ರೂಪ ಅಂದ್ರೆ ನಾ ಏನ್ ಹೇಳಕತ್ತೀನಿ, ಶರೀರ ಕೆಲಸ ಮಾಡಿದ್ರೆ ಆರೋಗ್ಯವಂತ ಆಗಿರ್ತದ, ಮನಸ್ಸು ನಿಶ್ಚಲವಾದ್ರೆ ಆರೋಗ್ಯ ಇರ್ತದೆ. ನಾವೇನ್ ಮಾಡ್ತೀವಿ? ಮನಸ್ಸನ್ನ ಚಂಚಲ ಮಾಡಿ ಶರೀರವನ್ನು ನಿಶ್ಚಲ ಮಾಡ್ತೀವಿ. ಇದೇ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಹಿಂಗ ತಿಳ್ಕೊಂಡು ಗುರು ಆದವನು ವೃತ್ತಿ ನಿರೋಧ ರೂಪ ವಿಮಲ ಬೋಧೆ ನೀಡುತ್ತಾನೆ. ಮನಸ್ಸು ಉಪಾಸನೆಯಿಂದ ಪಲ್ಲಟ ಆಗಿ ಎಕಡೆರೆ ಹರಿಲಕತ್ತು ಅಂತಂದ್ರ ಅದನ್ನ ಹೊಳ್ಳಿ ತಂದು ಮತ್ತ ಮೂಲ ವಾಹಿನಿಗೆ ತಂದು ಕುಂದಿರ್ಸಂತಹ ಕೆಲಸ ಮಾಡೋದಕ್ಕೆ ಧ್ಯಾನ ಅಂತಾರ. ಮೊದಲು ಅದು ಬಹಳ ಓಡಾಡ್ತದ. ಅದಕ್ಕೆ ಹಿಡಿದು ಮತ್ತೆ ಹಾಕಿಬಿಟ್ರಿ ಅಂದ್ರೆ ಏನ್ ಮಾಡ್ತದದು? ಈಗ ಹಾವುಗಾರ ಎಲ್ಲಿದೋ ಹಿಡ್ಕೊಂಡ್ ಬಂದ್ಮೇಲೆ ಬುಟ್ಟೆಗೆ ಹಾಕಿಡ್ತಾನ. ಬುಟ್ಟೆಗೆ ಹಾಕಿಟ್ಟ ಕೂಡ್ಲೇನೆ ಅದು ಹಾವೇನ್ ತಿಳ್ಕೊತದ, ಈ ಬುಟ್ಟಿ ಸ್ವಲ್ಪ ತೆರೆದ್ರೆ ಸಾಕು ನಾ ಹೊರಗೆ ಹೋಗ್ಬಿಡ್ತೀನಿ ಅಂತ ಅದಕ್ಕೆ ಕಾಯ್ಕೊಂಡು ಕೂತಿರ್ತದ. ಅವ ಬುಟ್ಟಿ ಸ್ವಲ್ಪ ತೆರಿತಾನ, ಅದಕ್ಕೆ ತಿಲ್ಲಕ ಉಳ್ಳಾಕ ಏನಾರ ಅದ್ರ ಸೇವೆ ಮಾಡ್ಲಕ್ಕ ತೆಗಿತಾನ. ಅದೇನ್ ತಿಳ್ಕೊತದ, ನನಗೆ ಹೊರಗೆ ಬಿಡ್ಲಕ್ ತೆಗದಾನ ಅಂತ ಅದು ತಿಳ್ಕೊತದ. ಅವ ಏನ್ ಮಾಡ್ತಾನ, ಅದಕ್ಕೇನ್ ತಿನ್ನಿಸ್ಬೇಕು ತಿನ್ನಿಸಿ ಉಣಿಸಿ ಮತ್ತೆ ಬುಟ್ಟೆಗೆ ಹಾಕಿ ಮತ್ತೆ ಮುಚ್ಚಿಸ್ಬಿಡ್ತಾನ. ಹೊರಗೆ ಬರೋದು ಮತ್ತೆ ಬುಟ್ಟೆಗೆ ಹಾಕಿ ಮುಚ್ಚೋದು, ಹೊರಗೆ ಬರ್ಬೇಕಂತ ಆಸೆ ಪಡೋದು ಮತ್ತೆ ಬುಟ್ಟೆಗೆ ಹಾಕಿ ಮುಚ್ಚೋದು. ಹಿಂಗೆ ಬಹಳ ಸಾರಿ ಬುಟ್ಟೆಗೆ ಹಾಕಿ ಮುಚ್ಚಿದ ಮೇಲೆ ಅದು ಮನಸ್ಸು ಅದು ಹಾವು ಏನ್ ಮಾಡ್ತದ? ಹೊರಗೆ ಬರೋ ಆಸೆನೆ ಕಳ್ಕೊಂಡ್ಬಿಡ್ತದ. ಆಸೆ ಕಳ್ಕೊಂಡ್ಬಿಡ್ತದ. ಕಳ್ಕೊಂಡ್ಮೇಲೆ ಸುತ್ತಮುತ್ತ 1000 ಮಂದಿ ನಿಂತಿರ್ತಾರ ಹಾವುಗಾರ ಆಟ ಆಡ್ಸೋ ಟೈಮ್ನೊಳಗ. ಅವ ಬುಟ್ಟಿ ತೆರೆದ್ರೂ ಹಾವು ಹೊರಗೆ ಬರಲ್ಲ. ಹೆಂಗೂ ಮತ್ತೆ ಒಳ್ಳೆ ಆಗ್ತಾನೆ ಇದ್ರೊಳಗ ಅಂತ ಅಂದ್ಮೇಲೆ ನಾನ್ಯಾಕೆ ಹೊರಗೆ ಹೋಗೋ ಪ್ರಯತ್ನ ಮಾಡ್ಲಿ, ಇಲ್ಲೇ ಸುತ್ಕೊಂಡು ಬಿದ್ರೆ ಆಯ್ತು ಅಂತೇಳಿ ಅದು ಅಲ್ಲೇ ಸುತ್ಕೊಂಡು ಬೀಳ್ತದೆ. ಹಂಗ ಆಗ ತನಕ ಈ ಮನಸ್ಸು ಆ ಒಂದು ಸ್ಥಿತಿ ಬರೋ ತನಕ ಮತ್ತದು ಎದ್ದು ವಿಷಯ ವಿಮುಖಿಯಾಗಿ ಸಂಸಾರ ಮೋಹದೊಳಗೆ ಹೋಲಾರ್ದಂಗ ಬರೇ ಆತ್ಮಸಮ್ಮುಖಿಯಾಗಿ ಆತ್ಮ ಸ್ವರೂಪದ ಪ್ರತಿಬಿಂಬದಿಂದ ಬಿಂಬಕ್ಕ ಹೋಗಂತ ಸಾಧನೆ ಏನು ಮಾಡ್ಲಕತ್ತ ಪ್ರಯತ್ನದಾಗ ಆ ಪ್ರಯತ್ನದಾಗೆ ಮುಂದುವರ್ಕೋತ ಹೋಗಂತ ಒಂದು ಉಪದೇಶ ಗುರು ಮಾಡ್ತಾನ. ಗುರು ಮಾಡಿ ವೃತ್ತಿ ನಿರೋಧ ರೂಪ ವಿಮಲ ಬೋಧೆ ನೀಡುತ್ತಾನೆ. ಅದು ಏನಂದ್ರೆ ಸತ್ಯ ಶುದ್ಧ ಸಂಸ್ಕಾರ. ಅದರಿಂದ ಆತ್ಮಸಿದ್ಧಿ ಆಗ್ತದ. ಈ 7 ಸಂಸ್ಕಾರಗಳು ಇವು ಪ್ರಾಣಕ್ಕೆ. ಇವುಗಳಿಂದ ಮಾಯಾಮಲ ಏನಾಗ್ತದ? ನಾಶ ಆಗ್ತದ. ಕಾರ್ಮಿಕ ಮಲ, ಮಾಯಾಮಲ, ಮತ್ತಿನ್ನ ಒಂದೇನದ ದೇಹಕ್ಕೆ ಕೊಟ್ಟದ್ದು ಕಾರ್ಮಿಕ ಮಲ, ಮತ್ತೆ ಈ ನಾಶಕ್ಕಾಗಿ ಇಲ್ಲಿ ಪ್ರಾಣಕ್ಕೆ ಕೊಟ್ಟದ್ದು ಮಾಯಾಮಲ ನಾಶಕ್ಕಾಗಿ. ಮತ್ತು ಇನ್ನ ಮುಂದೆ ಯೋಗಾಂಗ ಸಂಸ್ಕಾರ ಅಂದ್ರೆ ವೇದಾ ದೀಕ್ಷೆ ಅಂತ ಏನದಲ್ಲ, ಈ ದೀಕ್ಷೆ ಕೊಡೋದು ಎದಕ್ಕಪ್ಪ ಅಂತಂದ್ರೆ ಮನಸ್ಸನ್ನ ನೆಟ್ಟಗೆ ಮಾಡೋದಕ್ಕೆ. ಅದು ಪ್ರಾಣಕ್ಕ ಕೊಟ್ಟದ್ದು ಟ್ರೀಟ್ಮೆಂಟ್, ಇಲ್ಲಿ ತನಕ ಕೊಟ್ಟದ್ದು ಪ್ರಾಣಕ್ಕ. ಇನ್ನು ಮುಂದೆ ಏನದ ಮನಸ್ಸಿಗೆ ಕೊಡೋದು. ಯಾವುದು? ಯೋಗಾಂಗ ಸಂಸ್ಕಾರ. ಅಂತಿಮ ಸಂಸ್ಕಾರ ಇದು ಮನಕ್ಕೆ ಕೊಡುವ 7 ಸಂಸ್ಕಾರಗಳು. ಒಟ್ಟು 21 ಸಂಸ್ಕಾರಗಳು. ಪ್ರಾಣದ ಕೆಲಸ ಏನ್ರಿ? ಅಟ್ಯಾಚ್ಮೆಂಟ್ ಆಗೋದು, ಲಿಪ್ತತೆ. ಎದಕ್ಕರೆ ಹೋಗಿ ಅಂಟ್ಕೊತದದು, ಇದಕ್ ಬಿಟ್ಟು ಅದಕ್ಕೆ ಅಂಟ್ಕೊಳ್ಳೋದು, ಅದನ್ನ ಬಿಟ್ಟು ಇದಕ್ಕೆ ಅಂಟ್ಕೊಳ್ಳೋದು. ಎಲ್ಲಿ ಅನುಕೂಲ ಅನಿಸ್ತದ ಅದಕ್ಕೆ ಅಂಟ್ಕೊಂಡೇ ಅದರ ಮೇಲೆ ಬೆಳಕೋತ ಹೋಗ್ತದದು. ಆ ನಿರ್ಲಿಪ್ತ ಸಾಧನೆ ಮಾಡ್ಬೇಕು. ಈಗ ಲಿಪ್ತತೆ ಹೋಗಿ ನಿರ್ಲಿಪ್ತ ಸಾಧನೆ ಮಾಡಬೇಕು. ಅದಕ್ಕೆ ಭೋಗಾಂಗ ಸಂಸ್ಕಾರ, ತ್ಯಾಗಾಂಗ ಸಂಸ್ಕಾರ,
ಭೋಗಾಂಗ ಸಂಸ್ಕಾರ 7 ಅದು. ನಾಳೆ ಮತ್ತೆ ಯೋಗಾಂಗ ಸಂಸ್ಕಾರ ಅಂತ ಕೊಡ್ತಾರ. ಇದಕ್ಕೆ ವೇದ ದೀಕ್ಷೆ. ಇವತ್ತು ಕೊಟ್ಟದ್ದು ಪ್ರಾಣಕ್ಕೆ ಕೊಟ್ಟ ಟ್ರೀಟ್ಮೆಂಟ್ ಇದು. ನಾಳೆ ಕೊಡೋದು ಮನಸ್ಸಿಗೆ ಕೊಡೋ ಟ್ರೀಟ್ಮೆಂಟ್. ಅದು ಪ್ರಾಣದ್ದು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್, ಮನಸ್ಸು ಸಂಕಲ್ಪ ವಿಕಲ್ಪ, ಶರೀರ ಆಲಸ್ಯ ಮತ್ತು ಚಟುವಟಿಕೆ, ಆಕ್ಟಿವ್ ಅಂಡ್ ಇನ್ಆಕ್ಟಿವ್ ಶರೀರದ ಕೆಲಸ, ಹಿಂಗೆಲ್ಲ ಇರ್ತಾವ. ಯಾವಾಗ ಹೆಂಗಿದ್ರ ಪ್ರಾಣ ನಿರ್ಲಿಪ್ತವಾಗಿರಬೇಕು, ಶರೀರ ಚಟುವಟಿಕೆಯಿಂದ ತುಂಬಿರಬೇಕು, ಮನಸ್ಸು ನಿಶ್ಚಲವಾಗಿರಬೇಕು ಮತ್ತೆ ನಿರ್ಮಲವಾಗಿರಬೇಕು. ಈ ರೀತಿಯಾದಂತ ಸಾಧನೆ ಮಾಡಿದ್ರೆ ಅದಕ್ಕೆ ಮೋಕ್ಷ ಪಡ್ಕೊಳ್ಳಕ್ ಇದು ದೀಕ್ಷೆ, ಇಂಟ್ರೊಡಕ್ಷನ್ ಕೊಡ್ಲಿಕ್ಕತ್ತಾರ. ಈಗ ಎಲ್ಲರೂ ಹಿಂಗ್ ಕೊಡ್ತಾರಂದ್ರೆ ದೀಕ್ಷೆ, ಎಲ್ಲರೂ ಅಯ್ಯಾಚಾರ ದೀಕ್ಷೆ ಕೊಡೋ ಟೈಮ್ನೊಳಗೆ ಕುಂದಿರ್ಸಿ ಹಿಂಗ್ ಹೇಳಿ ಆಮೇಲೆ ಲಿಂಗ ಕಟ್ಟಿದಾರ. ಅಯ್ಯಾಚಾರ ಇದ್ದ ದಿವಸ ಅವತ್ತೇ ಬರ್ರಿ ಒಂದು ಕಾವಿ ಹಾಕೊಂಡು, ಒಂದ್ ಏನ್ರ ಲಂಗೋಟಿ ಹಾಕೊಂಡು, ಒಂದ್ ಶಾಲ್ ಹಾಕೊಂಡು, ಒಂದ್ ಜೋಳಿಗೆ ಹಿಡ್ಕೊಂಡು ಬಂದ್ಬಿಟ್ರಿ. ಅವತ್ತಿನ ದಿವಸ ಒಂದು ಲಿಂಗ ಕಟ್ಟಿ ಓಂ ನಮಃ ಶಿವಾಯ ಹೇಳ್ಬಿಟ್ರಂದ್ರ ಗುರು ದೇಶ ಪಾಲಾಗಿ ಹೋದ, ಶಿಷ್ಯ ದಿಕ್ಕು ಪಾಲಾಗಿ ಹೋದ್. ನಾವು ಶಿಷ್ಯನು ಹೋಗಿ ಗುರುಗಳಿಗೆ ಏನು ಕೇಳಲಿಲ್ಲ, ಮುಂದೆ ಏನ್ ಮಾಡ್ಬೇಕಿದೆ ಹ್ಯಾಂಗಂತ. ಗುರು ಇಂಥವೇ ಮಾಡ್ಕೋತ ದೇಶವರಿ ತಿರುಕೋತ ಅವ ದೇಶ ಪಾಲಾಗಿ ಹೋದ, ಶಿಷ್ಯ ದಿಕ್ಕು ಪಾಲಾಗಿ ಹೋದ. ಎಲ್ಲದಕ್ಕೂ ಇದು ಪದ್ಧತಿ ಅದ. ಇದು 21 ಸಂಸ್ಕಾರಗಳು ಕೊಟ್ಟ ಮೇಲೆ ಅವನಿಗೆ ದೀಕ್ಷೆ ಕೊಡಬೇಕು. ಅವನ ಸಾಮರ್ಥ್ಯವನ್ನ ಚೆಕ್ ಮಾಡ್ಬೇಕು. ಲಿಂಗ ಕೊಟ್ಟ ಮೇಲೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾನೋ ಇಲ್ಲೋ, ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಅವನಿಗೆ ಆದೋ ಇಲ್ಲೋ, ಆ ಸಾಮರ್ಥ್ಯ ಆದೋ ಇಲ್ಲೋ, ಅದನ್ನೆಲ್ಲ ತಿಳ್ಕೊಂಡು ಲಿಂಗ ಕೊಡಬೇಕು. ಅದು ಬಿಟ್ಟಿಗೆ ಕೆಲವೊಂದು ಜನರು ತಮಗೆ ತಾವೇ ಬಜಾರ್ದಾಗ ಸಿಕ್ಕು ಲಿಂಗ ತಗೊಂಡು ಕೊಳ್ಳೆ ಕಟ್ಕೊಂಡು ಮಂದಿಗೆ ಕಟ್ಟಿ ಚಾಕ್ಲೇಟ್ ಹಂಚದಂಗೆ ಹಂಚಿಬಿಟ್ರು. ತಾವೇ ಕಾವಿ ಹಾಕೊಂಡು ತಾವೇ ಸ್ವಾಮಿಗಳು ಅನ್ಕೊಂಡ್ರು, ತಾವೇ ಏನೇನೋ ಅನ್ಕೊಂಡ್ರು, ಜಗದ್ಗುರುಗಳು ಅನ್ಕೊಂಡ್ರು. ಅನ್ಕೊಂಡು ತಮ್ಮ ತಾವೇ ಏನೇನೋ ಮಾಡ್ಕೊಂಡಾಗ ಈಗ ಎಲ್ಲದ ನೋಡ್ರಿ ಅವ್ರ ಪರಿಸ್ಥಿತಿ, ಎಲ್ಲದಾರ ಅವ್ರದ್ದು. ಏನ್ ಅವ್ರದೆಲ್ಲ ಬಣ್ಣ ಬಯಲಾಗಿ ಹಂಗಾಗ್ಯಾರ ನೋಡ್ರಿ ಅವರೆಲ್ಲ. ಸಂಸ್ಕಾರ ಸಂಸ್ಕೃತಿ ಪರಂಪರೆ ಅನ್ನೋದು ಸುಮ್ಮನೆ ಇರ್ತದೆ ಏನದು, ಏನಾರ ಮಾಡ್ಕೋತಾರ. ಆಯ್ತು, ಇವತ್ತಿನ ವಿಷಯದಾಗ ಏನಾರ ಹೇಳ್ಬೇಕಾ ಕೇಳ್ಬೇಕಾ? ಪ್ರಾಣಕ್ಕೆ ಸಂಬಂಧಪಟ್ಟದ್ದು ಇವತ್ತಿನ ಅಟ್ಯಾಚ್ಮೆಂಟ್. ಏನಿಲ್ಲ ಹೇಳೋದು. ನಾಳೆ ಮನಸ್ಸಿಗೆ ಇವತ್ತು ಕೊಟ್ಟದ್ದು ಉಪದೇಶ ಪ್ರಾಣ ಹೆಂಗೆ ಇಟ್ಕೋಬೇಕಂತ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ವಿಷಯದಲ್ಲಿ ಹೇಳ್ಯಾರ. ನೆಕ್ಸ್ಟ್ ಬರೋದು ಮನಸ್ಸಿಗೆ ವೇದಾದೀಕ್ಷೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಈಶ್ವರ ಚಚಡಿ ಅವರು ಪತ್ರೇಪವ್ರು ಏನ್ ಮಾಡ್ಲಕತ್ತಾರ ಈಗ? ಖಾಲಿ ಅದಾರ ಇಲ್ಲ ಈಗ? ಇರ್ತಾರ ಮತ್ತೆ ಎಲ್ಲರೂ ಹೆಂಗಾರ ಇರ್ತಾರ. ಅದೇನೇನಪ್ಪ ಒಬ್ಬವ ಗುರು ಶಿಷ್ಯಗ ಗುರುವಿನ ಅನುಗ್ರಹ ಅಂದ್ರೆ ಹೆಂಗಿರ್ತದ ಅಂತೇಳಿ
ಒಂದು ಕತೆ ಹೇಳ್ತಿರ್ತೀವಿ ನಾವು, ಗುರುವಿನ ಅನುಗ್ರಹ. ಒಬ್ಬ ಶಿಷ್ಯನ ಮೇಲೆ ಅನುಗ್ರಹ ಮಾಡ್ಬೇಕಂತ ಮನಸ್ಸಿಟ್ಬಿಟ್ಟ. ಆ ಶಿಷ್ಯ ಇನ್ನ ಸ್ಟೂಡೆಂಟ್ ಇದ್ದ. ಯಾಕೆ ಅಲ್ಲಿ ಇಲ್ಲಿ ತಿರುಕೋತ ಹೋಗ್ತೀವಿ, ನಮ್ಮಲ್ಲೇ ಇರು ಅಂತಂದ. ಅನ್ನೋ ಶಿಷ್ಯ, ಇನ್ನ ನಾನು ಸಾಲಿ ಕಲಿಬೇಕು, ಡಿಗ್ರಿ ಓದ್ಬೇಕು. ಆಯ್ತು ಓದ್, ಬ್ಯಾಡ ಯಾರಂತಾರ, ಡಿಗ್ರಿ ಮುಗಿದ್ಮೇಲೆ ಬಾರಪ್ಪ ನಂಬಲ್ಲಿ ಅಂತ ಗುರು ಬೆನ್ನ ಹತ್ತಿದ. ಸ್ವಾಮಿ ವಿವೇಕಾನಂದ ಒಂದು ನಿಮಿಷ ಹಿಂಗ ಸರದ್ರ ರಾಮಕೃಷ್ಣ ಪರಮಹಂಸ ಹುಡುಕ್ಯಾಡಿ ಬರ್ತಿದ್ನಂತ, ಯಾಕಡೆ ಹೋದ ನರೇನ್ ಅಂತ ಹೇಳಿ. ಹಂಗ ಇವನು ಗುರು ಶಿಷ್ಯ ಗಂಟು ಬಿದ್ಬಿಟ್ಟ. ಅವನು ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ್ಮೇಲೆ ಬರ್ತೇನಪ್ಪ ಅಂತಂದ್ರ, ಡಿಗ್ರಿ ಮುಗಿದ್ಮೇಲೆ ಒಂದು ಇಷ್ಟೆಲ್ಲ ಓದಿ ಏನು ಉಪಯೋಗ ಆದಂಗ, ನಾವು ನಿಮ್ ಬೆನ್ನ ಹತ್ತಿ ಬಂದ್ರ ಒಂದ್ ಸ್ವಲ್ಪ ನೌಕರಿ ಪೋಕ್ರಿ ಮಾಡ್ತೀವಿ ಅಂದ. ನೌಕರಿ ಹಚ್ಚಿದ್ಮೇಲೆ ಬರ್ತೇನಪ್ಪ ಅಂದ್ರೆ, ಇಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಮದ್ವಿ ಇಲ್ಲ ಅಂದ್ರೆ ಹೆಂಗ, ಮದ್ವಿ ಮಾಡ್ಕೊತೀನಿ. ಆಯ್ತು, ಮದ್ವಿನೂ ಮಾಡಿದ್ರು. ಮದ್ವಿ ಆದ್ಮೇಲೆ ಬರ್ತೇನಂತಂದ್ರ ಎದಕ್ ಮಾಡ್ಕೊಂತೀರ ಮದ್ವಿ? ಒಂದ್ 4 ದಿನ ಮದ್ವಿ ಮಾಡ್ಕೊಂಡು ಮಕ್ಕಳು ಹಡ್ಯಾದಕ್ ಮಾಡಿರ್ತೀವ. ಆಯ್ತು, ಮಕ್ಕಳಾದ್ಮೇಲೆ ಬರ್ತೇನಂದ್ರ, ಇಲ್ಲ ಅವ್ ಮಕ್ಕಳು ಸಣ್ಣ ಅದಾವ, ಆಕಿ ಒಬ್ಬಾಕಿನೇ ಹೆಂಗ್ ಮೇಂಟೈನ್ ಮಾಡ್ಬೇಕ? ಹಿಂಗಾಗಿ ಮಕ್ಕಳು ದೊಡ್ಡ ಮಾಡ್ಬೇಕ. ಮುಂದ್ ಮಕ್ಕಳು ಮದ್ವಿ ಮಾಡ್ಕೋಬೇಕ. ಮಕ್ಕಳು ಮದ್ವಿ ಮಾಡ ಮುದುಕ ಅದ, ಮಕ್ಕಳು ಮದ್ವಿ ಮಾಡದ, ಮುದುಕಾದ, ಮೊಮ್ಮಕ್ಕಳಾದು. ಮೊಮ್ಮಕ್ಕಳಾದ್ಮೇಲೆ ಈಗರೇ ಬರ್ತೇನು? ಅವೆಲ್ಲ ಸಂಸಾರ ವಜ್ಜಿ ಬಾಳದ. ಅವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಿಟ್ಟು ನೌಕರಿಗೆ ಹೋಗ್ತಾರ, ನಾವು ಮನೆಯಾಗಿದ್ದು ಕಾಯ್ಬೇಕಾಗ್ತದ. ಹೆಂಗ ಬಿಟ್ಟು ಬರ್ಲಕ್ಕಾಗ್ತದ? ಏನ್ ಸೌಂಡ್ ಅದು? ಯಾರ ಸೌಂಡ್ ಅದು? ಹಿಂಗಾಗಿ ಗುರು ಎಷ್ಟು ಬೆನ್ನ ಹತ್ತತನ, ಅವ ತಪ್ಪಿಸ್ಕೊಂಡು ಒಟ್ಟ ಹೋಗಂಗೆ ಇಲ್ಲ. ಅವ ಗುರುಗಳು ಬೆನ್ನ ಹತ್ತಿ ಹೋಗಂಗೆ ಇಲ್ಲ. ಕಡಿಗೆ ಮತ್ ಹೋತಾನ ಗುರುಗಳು ಬೆನ್ನ ಹತ್ತವ. ಈ ಗುರು ಹೋಗಿ ಅವನ್ ಬಲ್ಲಿ ಹೋತಾನ, ಎಲ್ಲಿದನಪ್ಪ ನಮ್ ಶಿಷ್ಯ ಮುದುಕಾಗಿದ್ನಲ್ಲ, ಅವ ಸತ್ತು ಬಾಳ ವರ್ಷ ಆಯ್ತ್ರಿ ಅಂತ ಹೇಳ್ತಾರ. ನೋಡ್ರಿ, ಗುರುವಿನ ಅನುಗ್ರಹ ಹೆಂಗಿರ್ತದಂದ್ರ ಸತ್ತರ್ನು ಬಿಡಂಗಿಲ್ಲ ಅಂತ. ನಾವು ಹೋದ್ನಂತ ಮತ್ತೆ ಹೋಗಿ ಸತ್ತನಂತಂದ್ರ, ನಾನು ಅವನಿಗೆ ಮೋಕ್ಷ ಕೊಡ್ಬೇಕಂತ ಪ್ರಯತ್ನ ಮಾಡಿದ್ರ ಅವ ಸತ್ತೇ ಹೋದ್ನ ಅಂತೇಳಿ ಅನ್ನೋದ್ರಾಗೆ ಒಂದ್ ನಾಯಿ ಬಂದು ಗುರುಗಳದು ಕಷಾಯ ಏನಂತೀರ ಅದಕ್ಕೆ, ಕಾವಿ ಅಂಗಿ ಜಗ್ಲ ಕಟ್ಟಿಬಿಡ್ತತ್. ಅವಾಗ ಗುರುಗಳಿಗೆ ಗೊತ್ತಾಯ್ತಂತ, ಏನು ನಮ್ ಶಿಷ್ಯ ಎಲ್ಲಿ ಹೋಗಿಲ್ಲ, ಸತ್ತು ಏನಾಗೆ ನೀವು 2ನೇ ಜನ್ಮ ನಾಯಾಗ ಅದೇ ಮನಿ ಕಾಯ್ಲ ಕೂತಾನ. ಅದೇ ಹೆಂಡ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಾಯ್ಕೊಂಡು ನಾಯಾಗಿ ಇಲ್ಲೇ ಕೂತಾನ. ಅವ ಹಂಗೆ ಜಗ್ಲಕತ್ತ, ಜಗ್ಗಿ ಬೊಗಳಕತ್ತಂತ. ಅದಕ್ಕೆ ಇವ್ ಕಾವಿ ಪಾವಿ ಹಾಕೊಂಡು ಸಾಧು ಸಂತರು ಓಣ್ಯಾಗ ಹೋಲಕತ್ರ, ಅವ್ರಿಗೆ ನಾಯಿಗಳೆಲ್ಲ ಬೊಗಳ್ತಿರ್ತಾವಲ್ಲ, ಅವು ಯಾವವು ನಾಯಿಗಳು? ಅವ್ರ ಶಿಷ್ಯರೇ ಅವು. ಸಂಸಾರ ಬಿಟ್ಟು ಮುಂದಕ್ಕೆ ಬರ್ಲಾರ್ದ ಶಿಷ್ಯರು, ಅಲ್ಲೇ ಅವ್ರ ಮನಿ ಕಾಯ್ಕೊತ್ ಕೂತ ಶಿಷ್ಯರು ಅದೇ ಮನೆಯಾಗ ಬಿದ್ದು ಸತ್ತು ಆ ಮನಿ ಕಾಯ ನಾಯಿಗಳಾಗಿರ್ತಾರತ್ತ. ಹಿಂಗಾಗಿ ಮನುಷ್ಯ ಜನ್ಮ ಕಳ್ಕೊಂಡೆಪ್ಪ ನೀನು, ನಾಯಿ ಜನ್ಮಕ್ಕೆ ಬಂದಿದಿ. ಈಗರೇ ಬಾ, ಒಂದಿಷ್ಟು ಮೋಕ್ಷ ಸಾಧನೆಗೆ ನಿನಗೊಂದು ದಾರಿ ತೋರಿಸ್ತೀನಿ ಅಂತೇಳಿ ಅಪಾರ ಕರುಣಾಳು ಆದಂತ ಗುರು ಆ ನಾಯಿಗೂ ಕೇಳಿದ್ನಂತ, ಮನುಷ್ಯ ಜನ್ಮ ಇದ್ದಾಗ ನನಗಷ್ಟು ಜವಾಬ್ದಾರಿ ಇದ್ದಿದ್ದಿಲ್ಲಪ್ಪ, ಈಗ ಭಯಂಕರ ಜವಾಬ್ದಾರಿ. ಮೊಮ್ಮಕ್ಕಳು ಎಲ್ಲರೂ 30 ಲಕ್ಷ 40 ಲಕ್ಷ ಪ್ಯಾಕೇಜು, ಗಂಡ ಹೆಂಡತಿ ಎಲ್ಲ ನೌಕರಿ ಮಾಡ್ತಾರ. ಮನ್ಯಾಗ ಸಿಕ್ಕಾಪಟ್ಟೆ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ತುಂಬಿಸಿಟ್ಟು ನನ್ನ ಮೇಲೆ ಭರೋಸಾ ಮಾಡಿ ಬಿಟ್ಟು ಹೋತಾರ. ಈಗ ನಾನು ನಿನ್ ಬೆನ್ನತ್ತಿ ಬಂದ್ರ ಹೆಂಗ? ನೋಡ್ರಿ, ನಾಯಿ ಜನ್ಮಕ್ಕೆ ಬಂದ್ರೂ ಈ ಸಂಸಾರ ಬಿಟ್ಟು ಬರ್ಬೇಕನ್ನ ಮನಸ್ಸಿಲ್ಲ ಈ ಜೀವಕ್ಕ. ಆದ್ರೂ ಗುರು ಬಿಡ್ಲಿಲ್ಲಂತ. ಮತ್ತೆ ಬಂದಂತ ಗುರು, ಏನಪ್ಪ ಎಲ್ಲದ ನಮ್ ನಾಯಿ ಅಂತ ಕೇಳಿದ್ನಂತ. ಏದ ನಾಯಿ ಸತ್ತು ಬಹಳ ದಿವಸ ಆಯ್ತ್ರಿ, ಹೋಯ್ತ ಅವಾಗ ಹೋಯ್ತ. ಮತ್ತ ಗುರು ಜ್ಞಾನ ದೃಷ್ಟಿಲಿಂತ ನೋಡಿದ್ನಂತ. ಜ್ಞಾನ ದೃಷ್ಟಿಲಿಂತ ನೋಡಿದ್ರ ಅವ ಎಲ್ಲಿ ಹೋಗಿಲ್ಲ ಅಂತ ಗೊತ್ತಾಯ್ತು. ಗೊತ್ತಾಗಿದ್ಮೇಲೆ
ನಿಮ್ಮ ಮನ್ಯಾಗ ಅದು ಟ್ರೆಜರಿ ಅದಲ್ಲಪ್ಪ, ಆ ಟ್ರೆಜರಿ ತೆಳಗ ಒಂದು ಹಾವದ ನೋಡು ಅನ್ನಂತ ಗುರು. ಹಾವು ಹಾಕೋತನ್ನತ್ತ ಒಳಗೆ ಮನೆ, ಅಲ್ಲೇ ಮನಿ ಕಾಯ್ಕೊತ್ ಹಾವು ಹಾಕೋತನ್ನತ್ತ. ಹೇಳಿದ್ಮೇಲೆ ಮನ್ಯಾಗ ಹೋಗಿ ಹಿಂಗ್ ಅಣಿಕ್ಯಾಕಿ ನೋಡ್ತಾರ, ಆಲ್ಮರಿ ತೆಳಗದ ಹಾವು, ಎಂತ ಹಾವು ಕೂತ್ಬಿಟ್ಟದ. ಅಬ್ಬಾ ಗುರುಗಳೇ, ಹೆಂಗ್ ಗೊತ್ತಾಯ್ತ್ರಿ ಇದು ಹಾವು ಇಲ್ಲಿ ಇದ್ದದ್ ನಿಮಗ? ಮತ್ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಿಗ್ ಗೊತ್ತಾಗ್ತದಪ್ಪ? ಎಲ್ಲರೂ ಬಡಗಿ ತಗೊಂಡು ಬಂದ್ರ ಕೊಡಿಲಕ್ಕ. ಅದಕ್ಕೆ ಹಾವು ಅನ್ಲಕತ್ತಿತ್ತ ಮನಸ್ಸಿನಾಗ, ಎಲ್ಲೇ ನಿಮ್ಮ ಸಂಸಾರ ಕಾಯದ ಕತ್ತೆ, ನಾನು ಈ ಮನೆಯೊಳಗ ಮನುಷ್ಯ ಜನ್ಮ ಕಳ್ಕೊಂಡು, ನಾಯಿ ಜನ್ಮ ಕಳ್ಕೊಂಡು, ಹಾವಿನ ಜನ್ಮಕ್ಕೆ ಬಂದೀನಿ. ಈಗ ಹೊಸ ಮಂದಿ ಕೂಡಿ ನನಗೆ ಹೊಡಿತೀರ? ಅದಕ್ಕೆ ಗುರು ಹೇಳಿದ್ನತ್ತ, ದಯವಿಟ್ಟು ಹೊಡಿಬ್ಯಾಡ್ರಿ. ನಮ್ಮ ಊರ ಕಡೆ ಅಂತಾರ ಹಾವುಗಳಿಗೆ ಏನಂತ ಅಂದ್ರ, ಹಾವುಗಳು ಬಂದು ಅಂದ್ರ ಹಿರೋಡೆ ಬಂದನಂತಾರೆ. ಹಿರೋಡೆ ಕೇಳಿರ ಶಬ್ದ ಇದು? ಕೇಳಿಲ್ಲ ನೀವು ಈ ಶಬ್ದ? ನಮ್ ಕಡೆ ಅದು ಹಿರೋಡೆ ಅಂತಂದ್ರೆ ಹಿರಿಯ ಒಡೆಯ. ಯಾವ್ದಾರ ಒಂದು ದೊಡ್ಡದ ಹಾವು ಬತ್ತಂದ್ರ ಹಿರಿಯ ಒಡೆಯ. ನಮ್ಮ ಹಿರಿಯ ಒಡೆಯರು ಬಂದಾರ, ಯಜಮಾನ್ರು ಬಂದಾರ, ಅವರು ನಮ್ಮನ್ನ ರಕ್ಷಣೆ ಮಾಡೋದಕ್ಕತ್ತೆ ತಮ್ಮ ಜನ್ಮ ಕಳ್ಕೊಂಡು ಹಾವಾಗಿ ಬಂದಾರ ಅಂತೇಳಿ ಹಿರೋಡೆನೆ ಅಂತಾರ. ಎಲ್ಲಿ ಹಾವು ಬರ್ತದ ಅಲ್ಲಿ ಒಂದು ಮಾಡ ಇಟ್ಟು ಪೂಜೆ ಮಾಡ್ತಾರೆ, ಹಿರಿಯ ಒಡೆಯ ಬಂದನಂತೇಳಿ. ಅದು ಹಾವಿಗೆ ಕೊಡುವ ಮರ್ಯಾದೆ. ಹೀಗಾಗಿ ಹಾವಾಗಿ ಇದ್ದಾಗ ಗುರು ಹೇಳಿದ್ನಂತ, ದಯವಿಟ್ಟು ಬಡಗಿ ಕೊಡ್ಲಿ ತಗೊಂಬಂದಿರ, ಅದು ಕೊಡಿಬೇಕತ್ತ, ದಯವಿಟ್ಟು ಹೊಡಿಲಕ್ ಹೋಗ್ಬ್ಯಾಡ್ರಿ. ಏನ್ ಮಾಡ್ರಿ, ಅದಕ್ಕೆ ಹೆಂಗಾರ ಮಾಡಿ ಒಬ್ಬ ಹಾವುಗಾರ ಅದು ಯಾರಿಗಾರ ಕರೆಸಿ ಅದ್ರೊಳಗೆ ಕೈ ಹಾಕಿ ತೆಗಿಲಕ್ ನನಗೆ ಬಗ್ಲಕ್ ಆಗಲ್ಲ, ವಯಸ್ಸಾಗ್ಬಿಟ್ಟದ, ಒಬ್ಬನಿಗೆ ಕರೆದಕ್ಕೆ ಆ ಹಾವು ಸುರಕ್ಷಿತವಾಗಿ ಒಂದು ಚೂರು ಗಾಯ ಆಗ್ಲಾರ್ದಂಗ ಅದನ್ನ ಹೊರಗೆ ತೆಗೆದು ನನಗೆ ಕೊಟ್ಟು ಬಿಡ್ರಿ, ನಾ ತಗೊಂಡು ಹೋಗ್ತೀನಿ ಅಂತ. ಯಾರು ಬ್ಯಾಡಂತವ್ರು ಮಾರಾಯ ಅಂತೇಳಿ ಹಾವುಗಾರ ಕರೆದು ಆ ಹಾವು ಹಿಡಿದು ಎಳೆದು ಅವ್ರ ಗುರುಗಳ ಕೈಯಾಗ ಕೊಟ್ಟು ಬಿಟ್ರಂತ. ಗುರುಗಳ ಹಾವು ತಗೊಂಡು ಕೊಳ್ಳಾಗ ಹಾಕೊಂಡು ಹೊಂಟ್ರಂತ. ದಾರ್ಯಾಗದ ಹಾವಿ ಕೇಳಿದ್ರತ್ತ, ಲೇ ತಮ್ಮ, ಸಂಸಾರ ಮೋಹ ಬೇಡ, ಸಂಸಾರಕ್ಕಾಗಿ ಹಿಂಗೆ ಬಡದಾಡಬೇಡ ಅಂತ ನಿನಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನೀನು ಅಟೆಲ್ಲ ಮಾಡಿ ನಿನ್ನ ಮಕ್ಕಳು, ನಿನ್ನ ಹೆಂಡ್ರು, ನಿನ್ನ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಈಟೆಲ್ಲಾನು ನೀನು ಜನ್ಮಾಂತರದಿಂದ ಕಾಯ್ಕೋತ್ ಬಂದಾಗ ಇವತ್ತು ನಿಂದ ರೆಸ್ಪೆಕ್ಟ್ ಏನದ ಆ ಮನೆಯೊಳಗ? ಇವತ್ತು ನೀನು ಯಾರು ಕೇಳ್ತಾರ? ನಿನಗೆ ಅಟೆಲ್ಲ ಮಾಡಿದ್ದು ಯಾರು ನೋಡ್ತಾರ ನಿಂದು? ಅವಾಗ ಗುರುವೇ, ನಿನ್ನ ಕರುಣೆ ಅಪಾರ ಅದಪ್ಪ. ನೀನು ಬೆನ್ನತ್ತಿ ನನಗ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 100 ಸಾರಿ ನನಗೆ ಕರ್ದಿ. ಆದ್ರ ನಾನು ನಿನ್ನ ಮಾತು ಕೇಳೋದಿಲ್ಲ. ಕಡಿಗೆ ನನಗ ಇವತ್ತಿನ ದಿವಸ ಈ ರೀತಿ ಮನೆಯವ್ರೆಲ್ಲರೂ ಕೂಡಿ ಬಡಗಿ ತಗೊಂಡು ಸನ್ಮಾನ ಮಾಡ್ಲಕ್ ತಯಾರಾಗಿದ್ದು ನೋಡಿದ್ರ ಎಂತ ಚೋಳ ಮಕ್ಕಳ ಸಲುವಾಗಿ ನಾನು ಆ ಜನ್ಮಗಳು ಕಳ್ಕೊಂಡ್ಬಿಟ್ನಲ್ಲ. ಗುರುವಿನ ಮಾತು ಕೇಳಿದ್ರೆ ಇವತ್ತಿಗೆ ನನಗೆ ಮೋಕ್ಷ ಆಗಿ ಎಂದೋ ನಾನು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಹೊಂದುತ್ತಿದ್ದ ಅಂತೇಳಿ ಪಶ್ಚಾತ್ತಾಪದ ಕಣ್ಣೀರು ಹಾಕೊಂಡು ಆ ಹಾವು ಗುರುವಿನ ಪಾದಕ್ಕ ತನ್ನ ಕಣ್ಣೀರಿನ ಅಭಿಷೇಕ ಮಾಡಿದ. ಅದಕ್ಕೆ ಮನುಷ್ಯ ಜನ್ಮ ಹೋಗಿ ನಾಯಿ ಹೋಗಿ ಹಾವಾಗಿ ಅವರೆಲ್ಲರ ಕಡೆಯಿಂದ ಬಡಿಸ್ಕೊಂಡು ಹೋಗ್ಬೇಕಾಗಿತ್ತಂದ್ರ ಅಲ್ಲೇ ಇರ್ರಿ, ಇಲ್ಲ ಅಂತಂದ್ರೆ ಕಿತ್ಕೊಂಡು ಬರ್ರಿ. ಬರಕ್ಕಾಗಲ್ಲ. ಏನು ಎದಕ್ಕೆ ಬರಕ್ಕಾಗಲ್ಲ? ಏನಾಗ್ಯದ ಅಲ್ಲಿ? ಏನ್ ಅಂತದ್ ಹಿಡ್ಕೊಂಡು ಕೂತದ ನಿಮಗೆ? ಏನಾಗ್ಯದಪ್ಪ? ಏನ್ ಹಿಡ್ಕೊಂಡು ಕೂತದ ನಿಮ್ಗೆ ಅಂತದ ಅಲ್ಲಿ? ನೀವು ಬರ್ಲಿಲ್ಲ ಅಂತಂದ್ರೆ ನೀವು ಅಲ್ಲಿ ಒಂದಿನ ಬಿಟ್ಟು ಬಂದ್ರೆ ಏನ್ ಅಲ್ಲಿ ಏನ್ ಆಗ್ತದ? ಏನ್ ಹೋಗ್ತದ? ಇನ್ನ ಚಿಂತನೆ ಮಾಡ್ತಾರಂತ. ಚಿಂತನ ಹೆಂಡತಿ ಸೀರೆ ತಗೊಂಬ ಅಂದ್ರೆ ಚಿಂತನೆ ಮಾಡಲ್ಲ. ಮಕ್ಕಳು ಏನಾರ ಬೇಡಿದು ಅಂದ್ರೆ ಚಿಂತನೆ ಮಾಡಲ್ಲ. ಆಕಿಗೆ ಬೇಕಾಗಿಲ್ಲ ಅಂದ್ರೂ ತರ್ಲೇನು ಅಂತ ಒತ್ತಿ ಕೇಳ್ತಿರ್ತಾರ. ನನ್ನ ಮಕ್ಕಳು ಚಿಂತನೆ ಮಾಡ್ತಾರ ಅದು ಗುರುವಿನ ಬಳಿ ಬರ್ಲಕ್ಕ. ಎಂತವ್ರ ನೀವು?
ಏನ್ ಬೇಕತ್ತ ಆಕಿ ಏನು ಬೇಡ, ಸಾಕು, ಸುಮ್ ಹೋಗು, ನಿನ್ ಪಡಿ ನೀ ಇರು ಅಂದ್ರೂ ಕೇಳಂಗೆ ಇಲ್ಲ. ಅದು ತರ್ಲೇನು, ಇದು ತರ್ಲೇನು, ಅದು ಮಾಡ್ಲೇನು, ಇದು ಮಾಡ್ಲೇನು. ಅಲ್ಲಿ ಎಷ್ಟು ಬಡದಾಡ್ತೀರಿ, ಇಲ್ಲಿ ಮಾಡ್ಲಕ್ಕೆ ಏನು ದಾಡಿ ಇದೆ ನಿಮ್ಗೆ? ಸುಮ್ ಅನ್ಲಕತ್ತಿನ, ಮತ್ತೆ ಸೀರಿಯಸ್ ತಗೋಬೇಡ್ರಿ, ಮತ್ತೆ ತಲೆ ಕೆಡಿಸ್ಕೊಂಡ್ರಿ, ರಾತ್ರಿ ಮಕ್ಕಳ ಏನೋ ಅಂದ್ಬಿಟ್ರಪ್ಪ ಅಂತೇಳಿ ಸುಮ್ ಹಂಗೆ ಅಂತಿರ್ತೀವಿ ನಾವು. ಮನ್ಸಿಗೆ ಹಚ್ಕೊಳಕ್ ಹೋಗ್ಬಾರ್ದು ಅಷ್ಟೊಂದು. ರಾತ್ರಿ ಹೇಳ್ಕೊತೀನಿ ನೋಡಿ ಇಂತ ಕತಿ, ಮುಂಜಾನೆ ಹೇಳ್ಬೇಕಿಂತವ್. ಸಾರಿ. ಶರಣಾರ್ಥಿ ಪರಮಾತ್ಮ, ಶರಣಾರ್ಥಿ. ಪರಮ ಹೃದಯಾಂತರಾಳದಿಂದ ಹೆಂಗ್ ಬರ್ತದ ನೋಡ್ರಿ ಹಾಡವು.
ಶರಣಾರ್ಥಿ ಪರಮಾತ್ಮ. ಧನ್ಯ ಧನ್ಯ. ಆನಂದ ಆನಂದ.